ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಕ್ರಿಸ್ತನ ಒಂದು ಪ್ರೀತಿಯಿಂದ ಸ್ವಾಗತಿಸ್ತಾ ಈ ಒಂದು ವಿಶೇಷವಾದಂತಹ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ತಲೆಬಾಗಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡುವಂತವರಾಗಿರೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತಹ ಗೋಪಾಲ್ ಬ್ರದರ್ನ ಕೇಳ್ಕೊಳ್ತೀನಿ. ಗೋಪಾಲ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು. ನಮ್ಮನ್ನು ಅತಿಶಯವಾಗಿ ಪ್ರೀತಿಸುವ ಪರಲೋಕದಲ್ಲಿ ಇರೋ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರವು ಘನೋ ಮಹಿಮೆಟ್ಟಾಗಲಿ. ಅಪ್ಪ ಈ ದಿನ ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರರು ಕುಟುಂಬಗಳನ್ನು ಆಶೀರ್ವದಿಸುವಪ್ಪ. ಸತ್ಯವನ್ನು ತಿಳಿದುಕೊಳ್ಳುವರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು ಅಂತ ಹೇಳಿದ್ರಪ್ಪ. ದೈವ ಸೇವಕರ ಮೂಲಕಪ್ಪ ನೀವೇ ಅವರಿಗೆ ಬಾಯಿಗೆ ಅಪ್ಪ ನೀವೇ ಮಾತಾಡ್ತಾ ಇದ್ದೀರಪ್ಪ. ಸತ್ಯದಿಂದ ನಮ್ಮನ್ನು ತುಂಬಿಸ್ತಾ ಇದ್ದೀರಪ್ಪ. ಪಾಪಾದೀನ ಸ್ವಭಾವದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ನಮ್ಮ ಹೃದಯಗಳನ್ನು ಪರಿಶುದ್ಧಗೊಳಿಸ್ತಾ ಇದ್ದೀರಪ್ಪ. ಯೇಸುವೆ ದೇವಕುಮಾರರಾದ ಯೇಸುವನ್ನು ನೀವು ಪ್ರಿಯರಾದ ಮಗನು ಅಂತ ಯಾವ ರೀತಿ ಒಪ್ಪಿಕೊಂಡ್ರಪ್ಪ, ಅದೇ ರೀತಿ ಭೂಲೋಕದ ಸಕಲ ಜನರು ನಿನಗೆ ಪ್ರಿಯರಾದ ಮಕ್ಕಳಾಗುವಂತೆ ಅಪ್ಪ ಎಲ್ಲರನ್ನು ಆಶೀರ್ವದಿಸು ತಂದೆಯೇ. ಎಲ್ಲರನ್ನು ಪಾಪಾದೀನ ಸ್ವಭಾವದಿಂದ ಬಿಡುಗಡೆಗೊಳಿಸು, ಎಲ್ಲರನ್ನು ಪರಿಶುದ್ಧಗೊಳಿಸು. ಕೂಡಿ ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರನು ಕುಟುಂಬಗಳನ್ನು ಆಶೀರ್ವದಿಸು. ಸತ್ಯದ ಮಾರ್ಗದಲ್ಲಿ ಎಲ್ಲರನ್ನು ನಡೆಸಪ್ಪ. ನೀವು ಹೇಳುವಂತ ಪ್ರತಿಯೊಂದು ಮಾತುಗಳು ನಮ್ಮ ಹೃದಯದಲ್ಲಿ ನಮ್ಮ ಜೀವಿತದಲ್ಲಿ ನೆರವೇರುವಂತೆ ಅಪ್ಪ, ನಾವು ಶ್ರೇಷ್ಠವಾದ ಕಾರ್ಯಗಳನ್ನು ಮಾಡುವಂತೆ, ನಿಮಗೆ ಪ್ರಿಯರಾದ ಮಕ್ಕಳಾಗುವಂತೆ, ಪರಿಶುದ್ಧರಾದ ಮಕ್ಕಳಾಗಿ ನಿತ್ಯ ಜೀವನ ಹೊಂದುವಂತೆ, ತಂದೆಯಾದ ದೇವರ ರಾಜ್ಯಕ್ಕೆ ನಮ್ಮನ್ನು ಹಕ್ಕುಬಾಧ್ಯರನ್ನಾಗಿ ಮಾಡುವಂತೆ ಎಲ್ಲರನ್ನು ಆಶೀರ್ವದಿಸಿ ಬಲಪಡಿಸು ತಂದೆಯೇ. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆಯೇ, ಆಮೇನ್ ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಎಲ್ರಿಗೂ ಪ್ರೆಸೆಂಟೇಶನ್ ಕಾಣಿಸ್ತಾ ಇದೆಯಾ? ಇಲ್ಲ ಬ್ರದರ್. ಒಂದ್ ನಿಮಿಷ. ಕಾಣಿಸ್ತದೆ ಬ್ರದರ್ ಇವಾಗ. ಓಕೆ, ಚಿಕ್ಕದಾಗಿ ಕಾಣಿಸ್ತಿದೆ ಬ್ರದರ್. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲ ಹೊಂಟೋಗಿದ್ಯಾ? ಹೋಯ್ತು ಬ್ರದರ್. ಮತ್ತೆ ನೆಟ್ ಕಟ್ ಆಗ್ಬಿಟ್ಟಿದೆ ಬ್ರದರ್. ಒಂದೇ ನಿಮಿಷ ಬ್ರದರ್. ಈಗ ನೋಡಿ, ಈಗ ಬಂದಿರಬಹುದು. ಈಗ ಬಂದಿದೆ. ಓಕೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮತ್ತೊಮ್ಮೆ ನಿಮ್ಗೆಲ್ಲರೂ ತಂದೆಯ ದೇವರ ನಾಮದಲ್ಲೂ ಮತ್ತೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ ಈ ಒಂದು ಕೂಟವನ್ನು ನಾವು ಆರಂಭ ಮಾಡುವಂತವರಾಗಿರೋಣ. ಇವತ್ತು ಒಂದು ವಿಶೇಷವಾದಂತ ಒಂದು ಪಾಠ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಇವತ್ತಿನ ಒಂದು ಮುಖ್ಯವಾದಂತ ಒಂದು ಪಾಠದ ಹೆಸರೇ ಏನಂತ ನಾವು ನೋಡ್ಬೇಕಾದ್ರೆ ಎರಡನೇ ಬರುವಿಕೆ. ಸೊ ಪ್ರೀವಿಯಸ್ 2 ಕ್ಲಾಸಸ್ ಅಲ್ಲೂ ಕೂಡ ನಿಮ್ಗೆ ಸೆಕೆಂಡ್ ಕಮಿಂಗ್ ಬಗ್ಗೆ ರಾಜು ಬ್ರದರ್ ನಿಮ್ಗೆ ಹಲವಾರು ಪಾಠಗಳನ್ನ ತಗೊಂಡಿದ್ದಾರೆ.
ಸೊ ಅದಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲೇನೆ ಈ ದಿನ ನಾವು ನೋಡುವಂತವರಾಗಿರೋಣ. ಈಗ ಈ ಒಂದು ಪಾಠ ನಾವು ಆರಂಭ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ನಿಮ್ಮ ಬಳಿ ಇರುವಂತ ಬೈಬಲ್ನ ತೆಗೆದು ವಾಕ್ಯನ ಓದಿ, ಅದೇ ರೀತಿ ಹೇಳುವಂತ ವಾಕ್ಯನ ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಈ 2ನೇ ಬರುವಿಕೆ ಅನ್ನೋ ಒಂದು ಪಾಠ ಇದೆಯಲ್ಲ ಪ್ರಿಯರೇ, ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಶೇಷವಾದಂತ ಒಂದು ಪಾಠ. ಆದ್ರಿಂದ ಇದನ್ನ ಯಾರು ಕೂಡ ಒಂದು ನೆಗ್ಲಿಜೆಂಟ್ ಮಾಡದೇ ಆಗ್ಲಿ, ಒಂದು ರೀತಿಯಲ್ಲಿ ತಿಳ್ಕೊಳ್ಳೋದೇ ಆಗ್ಲಿ ಮಾಡಕ್ ಹೋಗ್ಬಿಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂನು ಕೂಡ ಈ ಒಂದು ಪಾಠದ ಅಂತ್ಯದಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಓಕೆನಾ? ಸೊ ಈಗ ಎಲ್ಲಾ ಕ್ರೈಸ್ತರ ಒಂದು ಆಕಾಂಕ್ಷೆಯಾದಂತ ಒಂದು ನಿರೀಕ್ಷೆ ಉಳ್ಳ ಒಂದು ಸಂದರ್ಭ ಯಾವುದು ಅಂತ ನಾವು ನೋಡ್ಬೇಕಾದ್ರೆ 2ನೇ ಬರುವಿಕೆ. ಈಗ ನಿಮ್ಗೆಲ್ಲರಿಗೂ 2ನೇ ಬರುವಿಕೆ ಅಂದ್ರೆ ತುಂಬಾ ಇಷ್ಟನಾ, ಬೇಡ ಅಂತ ಅನ್ಕೊಂಡಿದೀರಾ? ಯೇಸು ಕ್ರಿಸ್ತರು ಬರೋದು ಬೇಕು ಬ್ರದರ್. ಬರೀ ದಿವ್ಯ ಸಿಸ್ಟರ್ ಒಬ್ಬರಿಗೆ ಬೇಕಂತ, ಬೇರೆ ಯಾರಿಗೂ ಬೇಡವಾ? ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇದೀರಾ ಎಲ್ಲರೂ ಲೈನ್ ಅಲ್ಲಿ? ಬೇಕು ಬ್ರದರ್. ಸೊ ಆಲ್ರೆಡಿ ನಮ್ಗೆಲ್ಲರಿಗೂ ಕೂಡ ಯೇಸು ಕ್ರಿಸ್ತರ ಒಂದು 2ನೇ ಬರುವಿಕೆನ ನಾವೆಲ್ಲರೂ ಕೂಡ ಕುತೂಹಲದಿಂದ, ಉತ್ಸಾಹದಿಂದ ಎದುರು ನೋಡ್ತಾ ಇದ್ದೀವಿ. ಹಾಗಿರ್ಬೇಕಾದ್ರೆ ಸತ್ಯವೇದದಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂತ ರೀತಿಯ ಒಂದು ಉದಾಹರಣೆಗಳು, ಸಲಹೆಗಳು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ರೀತಿಯ ಒಂದು ವರ್ತಮಾನನ ನಮ್ಗೆ ತಿಳಿಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಏನಿದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈಗ ನಮ್ಗ ಎಲ್ಲಾರ್ಗು ಕೂಡ ಗೊತ್ತಿರುತ್ತೆ, ಈಗ ಟ್ರೈನ್ ಅಲ್ಲೇ ಆಗ್ಲಿ, ಬಸ್ ಅಲ್ಲೇ ಆಗ್ಲಿ, ನೀವೆಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಅದ್ರದ್ದು ಸಮಯ ಬಂದಾಗ್ಲೇ ತಾನೆ ಆ ಒಂದು ಟ್ರೈನ್ ಆಗ್ಲಿ, ಬಸ್ ಆಗ್ಲಿ ಹೊರಡೋದು. ಅದೇ ಪ್ರಕಾರನೇ ಈ ಒಂದು 2ನೇ ಬರುವಿಕೆ ಅಂತ ನಾವು ನೋಡ್ಬೇಕಾದ್ರೆ ನಮಗೂ ಕೂಡ ಬೈಬಲ್ಲೇ ನಮ್ಗೆ ಟೈಮ್ ಝೋನ್ ಆಗಿರ್ಬೇಕಾದ್ರೆ, ಬೈಬಲ್ ಅಲ್ಲಿ ನಮ್ಗೆ ಹಲವಾರು ರೀತಿಯ ಒಂದು ವರ್ತಮಾನಗಳ ಅಂದ್ರೆ ಮುಂದೆ ನಡೆಯುವಂತ ಒಂದು ಸಂಗತಿಗಳನ್ನ ಯೇಸು ಕ್ರಿಸ್ತರು 2000 ವರ್ಷದ ಹಿಂದ್ಗಡೆನೆ ಸಾಮ್ಯದ ರೀತಿಯಲ್ಲಿಯೂ ಮತ್ತೆ ಶಿಷ್ಯಂದಿರ ಒಂದು ಸಂಗಡದಲ್ಲಿಯೂ ಕೂಡ ಈ ಒಂದು ಮಾತುಗಳನ್ನ ಹಂಚ್ಕೊಂಡಿದ್ದಾರೆ. ಈಗ ಯೇಸು ಕ್ರಿಸ್ತರು ಆಗ 1ನೇ ಬರುವಿಕೆಯಲ್ಲಿ ಇದ್ರು, ಅವ್ರ ಸಂಗಡ ಇದ್ರು. ಮತ್ತೆ 2ನೇ ಬರುವಿಕೆಯಲ್ಲಿ ಬರ್ಬೇಕಾದ್ರೆ ಯಾವ ಒಂದು ಸೂಚನೆ ಕಾರ್ಯಗಳಿಂದ ಬರ್ತೀನಿ ಅನ್ನೋ ಒಂದು ಸಂಗತಿನ ಮತ್ತಾಯದಲ್ಲಿ ಹೇಳ್ತಾರೆ ನೋಡಿ. ಮತ್ತಾಯ 24ನೇ ಅಧ್ಯಾಯ 32ನೇ ವಚನ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ರೀಡ್ ಮಾಡಿ. ಮತ್ತಾಯ 24ನೇ ಅಧ್ಯಾಯ 32ನೇ ವಚನ. ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿಯಿರಿ. ಅದರ ಕೊಂಬೆ ಇನ್ನೂ ಎಳೆಯದಾಗಿದ್ದು ಎಲೆ ಬಿಡುವಾಗ ಬೇಸಿಗೆಯು ಹತ್ತಿರವಾಯಿತೆಂದು ತಿಳ್ಕೊಳ್ಳುತ್ತೀರಲ್ಲ. ಹೌದು, 32ನೇ ವಚನ ಬ್ರದರ್. 32 ಬ್ರದರ್. ಮತ್ತಾಯ 24. ಓಕೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರು, ಯೇಸು ಕ್ರಿಸ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಶಿಷ್ಯಂದಿರಿಗೆಲ್ಲರಿಗೂ ಒಂದು ಬುದ್ಧಿ ಮಾತು ಹೇಳ್ತಾ ಇದಾರೆ. ನೋಡಪ್ಪ, ಅಂಜೂರ ಮರ ಇದೆಯಲ್ಲ, ಇದನ್ನ ನೋಡಿ ನೀವು ಕಲೀರಿ. ಇದು ಎಲೆ ಬಿಡದೆ ಆಗ್ಲಿ, ಹಣ್ಣು ಕೊಡೋದೇ ಆಗ್ಲಿ, ಆ ಒಂದು ಸೀಸನ್ ಬರ್ತಾ ಇದೆ ಅನ್ನಕ್ಕಿಂತ ಮುಂಚಿತವಾಗೇನೆ ಅದೇನ್ ಮಾಡುತ್ತೆ, ಅದರ ಒಂದು ಫಲಗಳನ್ನ ವ್ಯತ್ಯಾಸ ಪಡಿಸುತ್ತೆ. ಈ ಒಂದು ಅಂಜೂರ ಮರನೇ ನಮ್ಗೆ ನಿಮ್ಗೆಲ್ಲರಿಗೂ ಪಾಠ, ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಯೇಸು ಕ್ರಿಸ್ತರು ಹೇಳಿರೋ ಪ್ರಕಾರ ಅಂಜೂರ ಮರನ ಯಾರಿಗ್ ಹೋಲಿಕೆ ಮಾಡಿದ್ದಾರೆ, ಯಾರಿಗಾಗಿ ಈ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಪ್ರಿಯ ಸಹೋದರ ಮತ್ತು ಸಹೋದರರೇ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಪ್ರತಿಯೊಂದು ವಾಕ್ಯಗಳಲ್ಲೂ, ಪ್ರತಿಯೊಂದು ಮಾತಿನಲ್ಲೂ ಕೂಡ ಅದಕ್ಕೆ ಆದಂತ ಒಂದು ಉದಾಹರಣೆಗಳು, ಸಲಹೆಗಳೆಲ್ಲ ಇದೆ. ಬೈಬಲ್ ಅಲ್ಲಿ ಒಂದೊಂದು ಪದಕ್ಕೆ ಒಂದೊಂದು ಅರ್ಥಗಳಿದೆ. ಅಂಜೂರ ಮರ ಅಂದ್ರೆ ಏನು, ಬೆಟ್ಟ ಅಂದ್ರೆ ಏನು, ಸೂರ್ಯ ಅಂದ್ರೆ ಏನು, ನೀರು ಅಂದ್ರೆ ಏನು, ಮಹಾ ಸಮೂಹ ಅಂದ್ರೆ ಏನು ಅಂದ್ಬಿಟ್ಟು ಬೈಬಲ್ ಅಲ್ಲೇ ಆನ್ಸರ್ ಇದೆ ಪ್ರಿಯರೇ. ಇದನ್ನ ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲೆಲ್ಲ ಕೇಳ್ಕೊ ಬಂದಿದೀವಿ. ಹಾಗಿರ್ಬೇಕಾದ್ರೆ ಯೇಸು ಕ್ರಿಸ್ತರು ಈ ಒಂದು 24ನೇ ಅಧ್ಯಾಯದಲ್ಲಿ ಹೇಳ್ತಿರೋ ಒಂದು ಸಾಮ್ಯ ನಮ್ಗೆ 2ನೇ ಬರುವಿಕೆಗೆ ಸೂಚಕವಾದಂತ ರೀತಿಯಲ್ಲೇನೆ ನಮ್ಗೆ ಉದಾಹರಣೆ ಕೊಡ್ತಾರೆ. ಅಂಜೂರ ಮರದಲ್ಲಿ ಬರುವಂತ ಒಂದು ಫಲ, ಈ ಒಂದು ಫಲ ಯಾರು ಹೋಲಿಕೆ ಮಾಡೋದಕ್ಕೆ ಸಾಧ್ಯ? 4 ಗಂಟೆಗೆ. ಮತ್ತು ಸಹೋದರಿಯರೇ, ಅದನ್ನ ಓಸಾಯ ಬುಕ್ಕದಲ್ಲಿ ಹೇಳ್ತಾರೆ ನೋಡಿ. ಓಸಿಯ 9ನೇ ಅಧ್ಯಾಯ 10ನೇ ವಚನ ಓದಿ. ಕಾಡಿನಲ್ಲಿ ದ್ರಾಕ್ಷೆಯ ಹಣ್ಣು ಸಿಕ್ಕಿದಂತೆ ಇಸ್ರಾಯೇಲು ನನಗೆ ಸಿಕ್ಕಿತು. ಹೊಸದಾಗಿ ಫಲಕ್ಕೆ ಬಂದ ಅಂಜೂರದ ಗಿಡದಲ್ಲಿ ಮೊದಲು ಮಾಗಿದ ಹಣ್ಣನ್ನು ಕಂಡ ಹಾಗೆ ನಿಮ್ಮ ಪಿತೃಗಳನ್ನು ಕಂಡೆನು. ಪ್ರಿಯ ಸಹೋದರ ಮತ್ತು ಸಹೋದರರ, ಅಂಜೂರ ಮರನ ಯಾರಿಗ್ ಹೋಲಿಕೆ ಮಾಡ್ತಾ ಇದ್ದಾರೆ ಅಂದ್ರೆ ಇಸ್ರೇಲ್ಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಈಗ ನೋಡಿ, ಅಂಜೂರ ಮರ ಏನ್ ಹೇಳ್ತಾ ಇದೆ ಅಂತಂದ್ರೆ,
ಒಂದೊಂದು ಕಾಲ ಒಂದೊಂದು ಸೀಸನ್ ಬರಕ್ಕಿಂತ ಮುಂಚೆ ಅದು ಎಲೆ ಬಿಡೋದು ಹಣ್ಣು ಬಿಡೋದು ಮಾಡುತ್ತೆ. ಅದೇ ತರಾನೇ ಆ ಒಂದು ಪ್ರಕ್ರಿಯೆನ ಇಸ್ರೇಲ್ಗೆ ಹೋಲಿಕೆ ಮಾಡ್ತಾ ಇದಾರೆ ಪ್ರಿಯರೇ. ಇಸ್ರೇಲ್ ಅನ್ನು ಕೂಡ ಹೇಗೆ ದೇವ್ರ ಅಂಜೂರ ಮರನ ಆರಿಸಿದ್ರು ಅದೇ ತರಾನೇ ಇಸ್ರೇಲ್ನು ಕೂಡ ಆರಿಸಿದ್ದಾರೆ. ಈಗ ಇಡೀ ಲೋಕಕ್ಕೆ ಒಂದು ವ್ಯತ್ಯಾಸಕರವಾದಂತ ಬದಲಾವಣೆ ಆಗ್ಬೇಕು ಅಂದ್ರೆ ಮೊದ್ಲು ಯಾರಲ್ಲಿ ಆಗ್ಬೇಕು? ಅಂಜೂರ ಮರದಲ್ಲಿ ಆಗ್ಬೇಕು. ಅದೇ ಪ್ರಕಾರ ಇಸ್ರೇಲ್ ಅಲ್ಲಿ ನಡೆದಾದ ನಂತರನೇ ಇಡೀ ಲೋಕಕ್ಕೆ ವ್ಯತ್ಯಾಸವಾಗಿ ನಡೆಯುತ್ತೆ ಅನ್ಬಿಟ್ಟು ಹೇಳ್ತಾ ಇರೋದು ಪ್ರಿಯರೇ. ಸೊ ಇಸ್ರೇಲ್ ಅನ್ನೋ ಒಂದು ದೇಶನ ದೇವರೇ ತುಂಬಾ ಇಷ್ಟಪಟ್ಟು ಆರಿಸಿರೋಂತ ಒಂದು ಚಿಕ್ಕ ಪುಟ್ಟ ದೇಶ ಪ್ರಿಯರೇ. ಈ ಒಂದು ಇಸ್ರೇಲ್ ನಲ್ಲಿ ಎಷ್ಟು ಧರ್ಮಗಳು ಉಂಟಾಯ್ತು ಅಂತ ನಾವು ನೋಡ್ಬೇಕಾದ್ರೆ ಯಹೂದಿ ಧರ್ಮ, ಮುಸ್ಲಿಂ ಧರ್ಮ ಮತ್ತೆ ಕ್ರಿಶ್ಚಿಯಾನಿಟಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆದ್ರೆ ಈ ಒಂದು ಇಸ್ರೇಲ್ ನಲ್ಲೇನೆ ನಮಗೆ ಒಂದು ವಿಶೇಷವಾದಂತ ಆತ್ಮಿಕವಾದಂತ ಒಂದು ಪಾಠ. ಅದು ಸಾಲದು ಅಂತ ಇಸ್ರೇಲ್ ನಲ್ಲಿ ಯಾರು ಹುಟ್ಟಿರೋದು ಹೇಳಿ? ಜೆರುಸಲೇಮ್ ಅಲ್ಲಿ ಯಾರು ಹುಟ್ಟಿದ್ರು ಇಸ್ರೇಲ್ ನಲ್ಲಿ? ಯೇಸು ಕ್ರಿಸ್ತನು. ಜೀಸಸ್ ಕ್ರೈಸ್ಟ್ ಬಾರ್ನ್ ಆಗಿರೋದು ಕೂಡ ಅಲ್ಲೇ ಆಗಿರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಇಸ್ರೇಲ್ ಅನ್ನೋ ಒಂದು ಪಾಠ ಈ ದಿನ ನಾವು ನೋಡ್ತಾ ಇದೀವಿ. ಇವತ್ತಿನ ಪಾಠದ ಹೆಸರೇ ಇಸ್ರೇಲ್ ಪ್ರಿಯರೇ. ಈ ಒಂದು ಇಸ್ರೇಲೇ ನಮ್ಗೆ ಎರಡನೇ ಬರುವಿಕೆಯ ಬಗೆಗೆ ತುಂಬಾ ಮುಖ್ಯವಾದಂತ ರೀತಿಯ ಒಂದು ಪಾಠನ ನಮ್ಗೆ ತಿಳಿಸ್ತಾರೆ ಪ್ರಿಯರೇ. ಇಸ್ರೇಲ್ ನಮ್ಗೆ ಏನಾಗಿದೆ ಅಂತಂದ್ರೆ ಟೈಮ್ ಪ್ರಕಾರ ಪ್ರಿಯರೇ, ಟೈಮ್ ಝೋನ್ ಅಂತಾನು ಕೂಡ ಕರಿಬಹುದು. ಈಗ ನಾವು ಟೈಮ್ ನೋಡಿದ ತಕ್ಷಣನೇ ಟ್ರೈನ್ ಬಸ್ ಹೇಗ್ ಹೋಗುತ್ತೆ ಅಂತ ನಾವು ಹೇಗ್ ಹೇಳ್ತೀವೋ ಅದೇ ಪ್ರಕಾರನೇ ಇಸ್ರೇಲ್ ಅಲ್ಲಿ ಆಗುವಂತ ಬದಲಾವಣೆಗಳು, ಇಸ್ರೇಲ್ ನಲ್ಲಿ ನಡೆಯುವಂತ ಒಂದು ಲಕ್ಷಣಗಳು ಮತ್ತೆ ಇನ್ನು ಮುಂತಾದ ಒಂದು ಸಂಗತಿಗಳನ್ನೆಲ್ಲ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಬರುವಿಕೆ, ಯೇಸು ಕ್ರಿಸ್ತರ ಒಂದು ಬರುವಿಕೆ, ನಮ್ಮೆಲ್ಲರ ಒಂದು ಪರಲೋಕದ ಒಂದು ಕರುವಿಕೆ ಎಲ್ಲಾನು ಕೂಡ ಸಮೀಪವಾಗಿದೆ ಅಂತ ಅನ್ಬಿಟ್ಟು ಅನ್ಕೊಳ್ಳೋದಕ್ಕೆ ಇದೇ ನಮ್ಗೆ ಮಾರ್ಗಸೂಚಕ. ಏನಕ್ಕಂದ್ರೆ ಅಂಜೂರ ಮರನ ಯಾರು ಹೋಲ್ಸಿದ್ದಾರೆ? ಇಸ್ರೇಲ್ ಹೋಲ್ಸಿರೋದ. ಆಗಿರ್ಬೇಕಾದ್ರೆ ಪ್ರಿಯರೇ, ನಮ್ಮೆಲ್ಲರ ಒಂದು ದೃಷ್ಟಿಕೋನ ಇಡೀ ಲೋಕದ ಒಂದು ಸಮಾಧಾನಕರವಾದಂತ ಒಂದು ದೃಷ್ಟಿಕೋನ ಯಾರನ್ನ ಎದುರು ನೋಡ್ತಾ ಇದೆ ಅಂತ ಅಂದ್ರೆ ಇಸ್ರೇಲ್. ಈಗ ಇಸ್ರೇಲ್ ಸಮಾಧಾನವಾಗಿದ್ಯಾ? ಇಸ್ರೇಲ್ ಸಮಾಧಾನವಾಗಿಲ್ಲ. ಅದಕ್ಕೆ ಇಡೀ ಲೋಕ ಸಮಾಧಾನವಾಗಿದ್ಯಾ? ಸಮಾಧಾನವಾಗಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಇಸ್ರೇಲ್ ಕಾಲಘಟ್ಟನ ನಾವು ಸೂಕ್ಷ್ಮಕವಾಗಿ ಸಮಂಜಸವಾಗಿ ನಾವು ತಿಳ್ಕೊಂಡ್ರೇನೆ ನಮ್ಗೆ ಯೇಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆ ಒಂದು ಸಂಪೂರ್ಣ ಮಾಹಿತಿನ ನಾವು ತಿಳ್ಕೊಳ್ಳೋದಕ್ ಸಾಧ್ಯ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಏನಕ್ಕಂದ್ರೆ ಬೇರೆ ಒಂದು ಲೋಕ, ಬೇರೆ ಒಂದು ಪ್ರಪಂಚನೇ ಆಗ್ಲಿ, ಬೇರೆ ಒಂದು ಕಾಂಡನೇ ಆಗ್ಲಿ ದೇವ್ರು ಆರಿಸಿಲ್ಲ. ದೇವ್ರು ಆರಿಸಿದ್ದು ಮತ್ತೆ ಅದನ್ನ ತುಂಬಾ ಮೆಚ್ಚುಗೆಯಾಗಿ ನಡೆಸಿದ್ದೇ ಯಾವ ದೇಶ ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್. ಸ್ವಂತ ಯೇಸು ಕ್ರಿಸ್ತರೇನೆ ಹುಟ್ಟಿರುವಂತ ದೇಶ ಆಗಿರುವಂತ ಇಸ್ರೇಲ್ ನಲ್ಲೇನೆ ನಮಗೂ ನಿಮಗೂ ಪಾಠ ಮತ್ತೆ ಮಾರ್ಗದರ್ಶ. ಯಾಕೆ ಇಷ್ಟೆಲ್ಲಾ ಒಂದು ಒತ್ತಾಯನ ಇಸ್ರೇಲ್ ನಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ಪಿತೃಗಳು ಅಬ್ರಾಮ್, ಇಸಾಕ್, ಯಾಕೋಬ್ಗೆ ಕೊಟ್ಟಂತ ಒಂದು ವಾಗ್ದಾನಗಳಿದೆಯಲ್ಲ, ಆ ಒಂದು ವಾಗ್ದಾನನ ನೆರವೇರ್ಸೋದಕ್ಕೋಸ್ಕರನೇ ಇಸ್ರೇಲ್ನ ಇಷ್ಟೊಂದು ಪ್ರಾಮುಖ್ಯತೆನ ದೇವ್ರು ಕೊಟ್ಟಿರೋದು. ನೋಡಿ ಒಂದು ವಾಕ್ಯ ಓದಿ, ಆದಿಕಾಂಡ 32ನೇ ಅಧ್ಯಾಯ 24ನೇ ವಚನ, 25, 26. ಓದ್ಬೇಕು ಬೇಗ ಬೇಗ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಅವರನ್ನು ತನ್ನ ಆಸ್ತಿಯೆಲ್ಲವನ್ನೂ ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನೀನನ್ನು ಬಿಡುವುದಿಲ್ಲ ಅಂದನು ಎಂಬುದೇ. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾಕೋಬ್ ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಾಗಿತ್ತು ಆ ದೇವದೂತನ ಸಂಗಡ ಅಂತ ನಾವು ನೋಡ್ಬೇಕಾದ್ರೆ ಅದು ಯಾರು ಅಲ್ಲ ರೀ, ಪ್ರಧಾನ ದೇವದೂತರು. ಸೊ ಅವ್ರ ಹತ್ರ ಏನ್ ಪಡ್ಕೊಳಕ್ಕೆ? ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕೆ ಪ್ರಿಯ ಸಹೋದರ ಮತ್ತು ಸಹೋದರ ಅಷ್ಟೊಂದು ತವಕ ಪಟ್ಟಿದ್ದು. ಆ ಒಂದು ಆಶೀರ್ವಾದನ ಯಾರು ಕೊಟ್ಟಿದ್ರು? ಆದಾಮನು ಕೊಟ್ಟಿದ್ರು, ಅಬ್ರಹಾಮನು ಕೊಟ್ಟಿದ್ರು,
ಯಾಕೋಬನ್ ಕೊಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಹೀಗಿರ್ಬೇಕಾದ್ರೆ ಈ ಒಂದು ವಿಶೇಷವಾದಂತ ಆಶೀರ್ವಾದನ ಹೊಂದಿರುವಂತ ಇಸ್ರೇಲ್ ದೇಶದ ಬಗ್ಗೆ ನಾವು ಸ್ಟಡಿ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಸಾಲದು ಅಂತ ಅನ್ಬಿಟ್ಟು ಇಸ್ರೇಲ್ನ ದೇವ್ರು ಯಾವ ರೀತಿ ಕಾಪಾಡಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ನ್ಯಾಯ ಸ್ಥಾಪಕರುಗಳನ್ನ ಕೊಟ್ಟಿದ್ರು. ಅಂದ್ರೆ ಈ ದೇವ್ರು ಕೊಟ್ಟಂತ ಒಂದು ನ್ಯಾಯನ ಇದೆಯಲ್ಲ, ಆ ಒಂದು ಸ್ಥಾಪನೆ ಮಾಡೋದಕ್ಕೋಸ್ಕರ ಸಂಸೋನೆ ಆಗ್ಲಿ ಇನ್ನು ಮುಂತಾದ ಜನರುಗಳನ್ನೇ ಆಗ್ಲಿ ಹೆಚ್ಚು ಕಮ್ಮಿ ಇಸ್ರೇಲ್ನ 450 ವರ್ಷಗಳ ಕಾಲ ಇಸ್ರೇಲ್ನ ನಡ್ಸ್ಕೊಂಡು ಕಾಪಾಡ್ಕೊಂಡು ಬಂದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಸಾಲದು ಅಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಸ್ರೇಲ್ನಲ್ಲಿ ಈ ದೇವರ ಒಂದು ರಾಜ್ಯದಲ್ಲಿ ಆಡಳಿತ ಮಾಡೋದಕ್ಕೋಸ್ಕರ ಹೆಚ್ಚು ಕಮ್ಮಿ ಎಷ್ಟು ಅರಸರುಗಳನ್ನ ಆರಿಸ್ಕೊಂಡ್ರು ಅಂತ ನಾವು ನೋಡ್ಬೇಕು. 21 ಅರಸರುಗಳನ್ನ ದೇವ್ರು ನೇಮಕ ಮಾಡಿದ್ರು. ಹೆಚ್ಚು ಕಮ್ಮಿ 513 ವರ್ಷಗಳ ಕಾಲ ಇಸ್ರೇಲ್ನ ಅರಸರುಗಳು ಆಳಿದ್ರು. ಏನ್ ದೇವ್ರೇ ಆರ್ಸದ್ರ ಅಂದ್ರೆ ದೇವರ ಒಂದು ಸಿಂಹಾಸನ ಪ್ರಿಯ ಸಹೋದರ ಸಹೋದರಿ, ಆ ಒಂದು ದೇವರ ಒಂದು ಸಿಂಹಾಸನದಲ್ಲಿ ಕುಳಿತು ಆಡಳಿತ ಮಾಡ್ತಿದ್ ಯಾರು ಅಂತ ನಾವು ನೋಡ್ಬೇಕಾದ್ರೆ ದಾವೀದು ಇನ್ನು ಮುಂತಾದ ಜನರುಗಳು ನೀವೆಲ್ಲ ಗೊತ್ತಲ್ಲ. ಹೆಚ್ಚು ಕಮ್ಮಿ 21 ಜನ ಅರಸರುಗಳಿದ್ರು. 513 ವರ್ಷಗಳ ಕಾಲ ಆಡಳಿತನ ಮಾಡ್ಕೊಂಡು ಬಂದ್ರು ಪ್ರಿಯ ಸಹೋದರ ಮತ್ತು ಸಹೋದರ. ಅದಾದ್ಮೇಲೆ ಇಸ್ರೇಲ್ನ ಯಾರಾದ್ರೂ ಆಡಳಿತ ಮಾಡಿದ್ರ ಅಂತ ನಾವು ನೋಡ್ಬೇಕಾದ್ರೆ ಇಲ್ಲ ರೀ. ಅದಾದ್ಮೇಲೆ ಏನಾಗತ್ತೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ಸ್ ಗಳೆಲ್ಲ ಬರುತ್ತೆ, ಒಂದು ರೀತಿಯ ಒಂದು ಸೆಕ್ಯುಲರಿಸಮ್ ಆಗಿ ನಡ್ಕೊಂಡು ಹೋಗುತ್ತೆ. ಬಟ್ ದೇವರ ಒಂದು ಆ ಅಸ್ಥಿವಾರದಲ್ಲಿ ಇರ್ಬೇಕಾದ್ರೆ ನ್ಯಾಯಸ್ಥಾಪಕರುಗಳ ಕಾಲದಿಂದ ಇಸ್ರೇಲ್ಗಳ ಅರಸರುಗಳ ಕಾಲದಿಂದನೂ ನಡೆಸಿ ಕೊನೆಗೆ ಇಸ್ರೇಲ್ ಅನ್ನೋ ಒಂದು ದೇಶದಲ್ಲಿ ದೇವರ ಮಗನಾಗಿರುವಂತ ಯೇಸು ಕ್ರಿಸ್ತರನ್ನೇ ಕಳ್ಸಿಕೊಟ್ಟಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಅವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಇಸ್ರೇಲ್ ಜನರು ನಿರಾಕರಿಸ್ಬಿಟ್ರು ರೀ. ಅವ್ರು ಮಾಡಿದ ದೊಡ್ಡ ತಪ್ಪು ಏನ್ ಗೊತ್ತಾ? ಇದೇ ದೊಡ್ಡ ತಪ್ಪು ಪ್ರಿಯರೇ. ಅವ್ರೇನಾದ್ರೂ ಅಂಗೀಕಾರ ಮಾಡಿ ಇವ್ರೇ ನಮ್ಗೆ ಸ್ವಂತ ರಕ್ಷಕ, ಇವರಿಂದನೇ ನಮ್ಗೆ ಒಂದು ಮೆಸ್ಸಿಯ ನಮ್ಮ ಒಂದು ರಾಜ್ಯಗೆ ಒಂದು ನಾವು ನಿರೀಕ್ಷಿಸಿರುವಂತ ಒಂದು ರಾಜ್ಯನ ನಾವು ಹೋಗ್ಬೇಕಾಗಿರೋಂತ ಈ ಒಂದು ವ್ಯಕ್ತಿಯಿಂದನೇ ಅಂತ ಅನ್ಬಿಟ್ಟು ಏನಾದ್ರೂ ಅಂಗೀಕಾರ ಮಾಡ್ಬಿಟ್ಟಿದ್ರು ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ನಿಮ್ಗೆಲ್ಲಾ ದೇವರು ಕರಿವಿಕೆನೆ ಮಾಡ್ತಾರೆ. ನಾವೆಲ್ಲ ಅನ್ಯರಾಗೇ ಇದ್ಕೋತಿದ್ವಿ. ಅಲ್ಲಿರುವಂತ ಜನರಲ್ಲೇನೆ ಒಳ್ಳೆ ಒಂದು ದೇವರ ಒಂದು ಆಜ್ಞೆಗಳನ್ನೆಲ್ಲ ಕೈಗೊಂಡು ನಡೆದಿರುವಂತ 1,44,000 ಜನರನ್ನ ತಗೊಂಡು ಪರಲೋಕದಲ್ಲಿ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ಆಗಿ ನಡೆಸಿ ಇವಾಗೆಲ್ಲರಿಗೂ ಕೂಡ ಆಶೀರ್ವಾದನ ಉಂಟು ಮಾಡ್ಬಿಡ್ತಾ ಇದ್ರು. ಬಟ್ ಅವ್ರು ನಿರಾಕಾರ ಮಾಡ್ಬಿಟ್ರು ರೀ. ಅವ್ರು ನಿರಾಕರಿಸಿರುವಂತ ಯೇಸು ಕ್ರಿಸ್ತರನ್ನ ಈಗ ಆನ್ಲೈನ್ ಅಲ್ಲಿ ಕೇಳ್ತಿರೋಂತ ನಾವು ನೀವು ಹೊಂದ್ಕೊಂಡಿದೀವಿ ಪ್ರಿಯರೇ. ನಾವೇ ಯೇಸು ಕ್ರಿಸ್ತರನ್ನ ಅಂಗೀಕಾರ ಮಾಡಿಲ್ಲ ರೀ. ದೇವ್ರೇ ನಮ್ಮನ್ನ ಅಂಗೀಕಾರ ಮಾಡಿ ಯೇಸು ಕ್ರಿಸ್ತರ ಒಂದು ಪ್ರೀತಿನ ಅನುಭವಿಸೋದಕ್ಕೆ ನಮ್ಗೆ ಕೊಟ್ಟಿರೋದು ಪ್ರಿಯರೇ. ಇಂಥ ಒಂದು ವಿಶೇಷವಾದಂತ ಅನುಭವನ ಹೊಂದಿರುವಂತ ಮಕ್ಕಳಾಗಿರುವಂತ ನಮ್ಗೆ ಒಂದು ಸೌಭಾಗ್ಯ. ಈ ಒಂದು ಭಾಗ್ಯನ ಕಳ್ಕೊಂಡಿರೋಂತ ಜನರಾಗಿರೋಂತ ಇಸ್ರೇಲ್ ಅವರು ಏನ್ ಹೇಳ್ಕೊಂಡ್ರು ಗೊತ್ತಾ? ಆ ತಪ್ಪುಗಳನ್ನೆಲ್ಲ ನಮ್ಮ ಮಕ್ಳ ಮೇಲೆ ಬರ್ಲಿ, ನಮಗೆ ಶಾಪ ಹೊಂದ್ಕೋತೀವಿ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡ್ಬಿಡ್ತಾರೆ ನೋಡಿ. ಮತ್ತಾಯ 27ನೇ ಅಧ್ಯಾಯ 25ನೇ ವಚನ. ಮತ್ತಾಯ 27:25 ಓದಿ. ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಅಂದರು. ನೋಡ್ಬಿಟ್ರ ಪ್ರಿಯ ಸಹೋದರ ಮತ್ತು ಸಹೋದರಿ, ಎಂತ ಮಾತಾಡ್ಬಿಟ್ರು. ಜಸ್ಟ್ ಈ ಒಂದ್ ಮಾತಾಡ್ದೆ ಹೋಗಿದ್ರು ದೇವ್ರು ಬಿಟ್ಬಿಡ್ತಿದ್ರು. ಯೇಸು ಕ್ರಿಸ್ತನ ಕೊಂದಿರೋದ್ರಿಂದ ಹೆಂಗೋ ಒಂದ್ ಆಯ್ತಪ್ಪ ರಾನ್ಸಮ್ ಆಗೋಯ್ತು ಅನ್ಬಿಟ್ಟು ಬಿಟ್ಬಿಡ್ತಿದ್ರು. ಬಟ್ ಈ ಒಂದು ಮಾತಿನ ಒಂದು ಶೈಲಿ ನೋಡಿ, ಮನುಷ್ಯನ್ನ ಕೆಡ್ಸೋದ್ ಯಾವ್ದು ಗೊತ್ತಾ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ? ಅವನ ಒಂದು ಮಾತೆ ಆ ಮನುಷ್ಯನ ಕೆಡಿಸುತ್ತೆ. ಸೊ ಈ ಒಂದು ಮಾತನ್ನ ಆಡ್ದಂತ ಇಸ್ರೇಲ್ ಜನಾಂಗ ಎಂತ ಘನಘೋರವಾದಂತ ಒಂದು ಸಂಗತಿಗೆ ಬಂದ್ರು ಅಂತಂದ್ರೆ, ಅವ್ರು ಇಸ್ರೇಲ್ನೇ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗುವಂತ ಒಂದು ಸನ್ನಿವೇಶ ಬಂದ್ಬಿಡ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಸ್ವಂತ ದೇಶನ ಸ್ವಂತ ಜಾಗನ ಬಿಟ್ಟು ಹೋಗೋದು ಅಂದ್ರೆ ಎಷ್ಟ್ ಕಷ್ಟ. ಈಗೆಲ್ಲ ನೀವೆಲ್ಲ ಒಂದು ಮನೇನೋ, ದೇವ್ರ ಒಂದು ಆಶೀರ್ವಾದದಿಂದ ಒಂದು ಮನೇನೋ ಇಲ್ದಿರೋರ್ಗೆ ದೇವ್ರು ಕೊಡ್ತಾರೆ ಮುಂದೆ ಬರುವಂತ ದಿನದಲ್ಲಿ. ಬಟ್ ಒಂದು ನಿಮ್ಮ ಒಂದು ಸ್ವಂತ ಊರಲ್ಲಿ ಇರುವಂತ ಒಂದು ಸಮಾಧಾನ ಬಿಟ್ಟು ಬೇರೆ ಊರ್ಗ್ ಹೋದಾಗ ಎಲ್ಲಾದ್ರೂ ಸಿಗುತ್ತಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಇಲ್ಲ ಸಿಗಲ್ಲ. ಸಿಗಲ್ಲ. ಅದೇ ತರ ಅಷ್ಟು ಕಷ್ಟನ ಅನುಭವಿಸಿ ಇಸ್ರೇಲ್ ಜನರು ಅವ್ರಿರುವಂತ ಒಂದು ದೇಶನೇ ಬಿಟ್ಟು ಬೇರೆ ಬೇರೆ ದೇಶಕ್ಕೆಲ್ಲ ಹೋಗುವಂತ ರೀತಿಯಲ್ಲಿ ಆಗೋಗ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಸಾಧಾರಣವಾದಂತ ರೀತಿಯಲ್ಲಿ ನಡೆದಿರೋಂಥದ್ದಲ್ಲ. ಜೆರೆಮಿಯ ಅನ್ನೋ ಒಂದು ಪ್ರವಾದಿ ಹೇಳಿರೋಂತ ಒಂದು ಮಾತು, ಆ ಒಂದು ಮಾತು ನೆರವೇರುತ್ತೆ ನೋಡಿ. ಜೆರೆಮಿಯ 16ನೇ ಅಧ್ಯಾಯ 13ನೇ ವಚನ ಒಬ್ರು ಓದಿ, 15ನೇ ವಚನ ಇನ್ನೊಬ್ರು ಓದ್ರಿ, 18ನೇ ವಚನ ಇನ್ನೊಬ್ರು ಓದಿ.
ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡಿದ ದೇಶಕ್ಕೆ ನಿಮ್ಮನ್ನು ಈ ದೇಶದೊಳಗಿಂದ ಎಸೆದು ಬಿಡುವೆನು. ಅಲ್ಲಿ ಹಗಲಿರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ. ನಾನು ನಿಮಗೆ ದಯೆ ತೋರಿಸೆನು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರ ಮಗನ್ನೇ ಅವ್ರು ಕೊಂದಿರೋದ್ರಿಂದ ಏನ್ ಆಗೋಗುತ್ತೆ ಅಂತಂದ್ರೆ, ಆ ಸ್ವಂತ ದೇಶದಿಂದ ಸ್ವಂತ ಜಾಗದಿಂದ ತೆಗ್ದು ಬೇರೆ ಕಡೆಗೆ ಹಾಕಿ ಅಲ್ಲಿರುವಂತ ಒಂದು ಸಿಸ್ಟಮ್ಯಾಟಿಕ್ಸ್ ನೆಲ್ಲ ಅನುಭವಿಸೋ ತರ, ಅಲ್ಲಿರುವಂತ ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸೋ ತರ ಮಾಡ್ಬಿಡ್ತೀನಿ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ. ಈ ಒಂದು ಪ್ರವಾದನೆ ಮಾತು ಎಲ್ಲಿ ನೆರವೇರ್ತು? ಯೇಸು ಕ್ರಿಸ್ತನ ಕೊಂದಾದ್ಮೇಲೆ ನೆರವೇರ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. 15ನೇ ವಚನ ಓದಿ. ಯೆಹೋವನು ಹೀಗನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು, ಇಸ್ರಾಯೇಲರನ್ನು ಬಡಗನ ದೇಶದಿಂದಲೂ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನಷ್ಟೇ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅಷ್ಟು ಆಶೀರ್ವಾದ ಕೊಟ್ಟು ಅಷ್ಟು ಸೌಕರ್ಯಗಳನ್ನ ಕೊಟ್ಟಿರೋಂತ ಒಂದು ದೇಶದಿಂದ ತೆಗೆದಾಕ್ಬಿಡ್ತೀನಿ. ಮತ್ತೆ ಏನ್ ಮಾಡ್ತೀನಿ ಅಂತಂದ್ರೆ, ಮತ್ತೆ ಕರ್ಸ್ಕೊಳ್ಳೋಂತ ಒಂದು ಅನುಭವನು ಕೂಡ ನಾನ್ ಮಾಡ್ತೀನಿ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ನಿಮ್ಗೆಲ್ಲ ಇನ್ನು ತಿಳಿಸಿ ಹೇಳ್ಬೇಕು ಅಂತಂದ್ರೆ, ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಜಸ್ಟ್ ಎಕ್ಸಾಂಪಲ್, ಬಹಿಷ್ಕಾರ ಅಂತ ಕೇಳಿದೀರಾ? ಸೊ ಯೂಶಲಿ ಸಿಟಿ ಸೈಡ್ಸ್ ಎಲ್ಲ ಇರೋದಿಲ್ಲ. ಹಳ್ಳಿ ಕಡೆಲಿ ತುಂಬಾ ವರ್ಷದ ಹಿಂದ್ಗಡೆ ಎಲ್ಲಾನು ಒಂದು ಪಂಚಾಯತಿನ ಕೂರಿಸ್ಬಿಟ್ಟು, ಇವ್ರೇನಾದ್ರು ತಪ್ಪು ಮಾಡ್ಬಿಟ್ರು ಅಂತ ಅಂದಾಗ ಏನ್ ಮಾಡ್ತಾರೆ, ಜನರೆಲ್ಲ ಸೇರ್ಬಿಟ್ಟು ಆ ಒಂದು ವ್ಯಕ್ತಿನ ಬಹಿಷ್ಕಾರ ಮಾಡೋದು, ಇದನ್ನೆಲ್ಲ ಕೇಳಿದಿರಲ್ವಾ? ಹೇಳಿದ್ರು. ಸೊ ಇಷ್ಟು ದಿನ ನೀನು ಈ ಊರಿಗೆ ಬರಬಾರ್ದು, ನೀನ್ ಆ ಊರ್ ಬೇರೆ ಎಲ್ಲಾದ್ರೂ ಹೋಗಿ ಬದುಕ್ಬೇಕು, ಮತ್ತೆ ಬರ್ಬೇಕಾದ್ರೆ ನೀನ್ ಈ ರೀತಿನೇ ಬರ್ಬೇಕು ಅನ್ನೋ ರೀತಿಯೆಲ್ಲ ಒಂದು ಉದಾಹರಣೆಗಳನ್ನ ಕೊಡ್ತಾರೆ ರೀ. ಇದ್ ಎಲ್ಲಿಂದ ಬಂತು ಅಂತ ನಾವ್ ನೋಡ್ಬೇಕಾದ್ರೆ ಬೈಬಲ್ ಇಂದಾನೇ ಬಂದಿರೋದು ಪ್ರಿಯ ಸಹೋದರ ಮತ್ತು ಸಹೋದರಿ. ಇವೆಲ್ಲ ಸಂಗತಿಗಳು ನಮ್ಗೆ ಮೇನ್ ಪಿಲ್ಲರು. ಇಂಥವೆಲ್ಲ ಒಂದು ಗಾದೆ ಮಾತೆ ಆಗ್ಲಿ, ಏನೇ ಒಂದು ಸಿಚುವೇಶನ್ಸ್ ಗಳೇ ಆಗ್ಲಿ, ಇದೆಲ್ಲ ಎಲ್ಲಿಂದ ಬಂದಿದೆ ಅಂತಂದ್ರೆ ಬೈಬಲ್ ಇಂದಾನೇ ಬಂದಿರೋದು. ಸೊ ಈ ರೀತಿನೇ ತಪ್ಪು ಮಾಡಿರೋದ್ರಿಂದ ಇಸ್ರೇಲ್ ಜನಾಂಗಕ್ಕೆ ದೇವರು ದಂಡ್ಸೋದಕ್ಕೂ ರೆಡಿ ಆಗಿದ್ರು, ಶಿಕ್ಷಿಸೋದಕ್ಕೂ ರೆಡಿ ಆಗಿದ್ರು, ಮತ್ತೆ ಕರ್ಕೊಳ್ಳೋದಕ್ಕೂ ಕೂಡ ರೆಡಿ ಆಗಿದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಕೊನೆಯದಾಗಿ 18ನೇ ವಚನ ಓದಿರೋದ. ಅವರ ಅಧರ್ಮಕ್ಕೂ ಪಾಪಕ್ಕೂ ಎರಡರಷ್ಟು ಶಿಕ್ಷೆಯನ್ನು ಮೊದಲು ಕೊಡುವೆನು. ಹೆಣಗಳಂತಿರುವ ತಮ್ಮ ಹೇಯ ವಿಗ್ರಹಗಳಿಂದ ನನ್ನ ದೇಶವನ್ನು ಹೊಲಸು ಮಾಡಿ ನನ್ನ ಸ್ವಾಸ್ಥ್ಯವನ್ನು ತಮ್ಮ ಅಸಹ್ಯ ವಸ್ತುಗಳಿಂದ ತುಂಬಿಸಿದ್ದಾರಷ್ಟೇ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿ, ಎಲ್ರು ಗಮನ ಇಟ್ಟು ಪಾಠನ ಕೇಳಿ. ಈಗ ಇಸ್ರೇಲ್ ಜನರು ತಪ್ಪು ಮಾಡ್ಬಿಟ್ಟಿದಾರೆ ರೀ. ಅವ್ರನ್ನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ, 2 ಸಾರಿ 2ರಷ್ಟು ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರಂತೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರನ್ನ ಕರ್ಕೊಂತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ನೋಡಿ, ನಾವೆಲ್ಲ ಅನ್ಯರಾಗಿದ್ದಕ್ಕೆ ಉಳ್ಕೊಂಡ್ವಿ ಪ್ರಿಯರೇ. ನಾವೇನಾದ್ರು ಯಹೂದಿ ಕುಲದಲ್ಲಿ ಏನಾದ್ರು ಹುಟ್ಬಿಟ್ಟಿದ್ವಿ ಅಂದ್ರೆ ನಮಗೂ ಕೂಡ 2ರಷ್ಟು ಏಟ್ಗಳನ್ನ ತಿಂದಿ ಅದಾದ್ಮೇಲೆ ದೇವ್ರ ಹತ್ರ ಹೋಗುವಂತ ಒಂದು ಸನ್ನಿವೇಶ ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರಿ. ಈಗಿರ್ಬೇಕಾದ್ರೆ ಇವ್ರಿಗೆ 2ರಷ್ಟು ದೇವ್ರು ಹೆಂಗ್ ಕೊಟ್ರು, ಯಾವ ರೀತಿ ಪೆಟ್ನ ಅವ್ರು ತಿಂದ್ರು ಅನ್ನೋದನ್ನ ನಾವು ನೋಡ್ಕೊಂಡು, ನಮ್ಗೆ ಇದ್ರಲ್ಲಿ ಏನ್ ಪಾಠ ಇದೆ ಅಂತ ಅರ್ಥ ಮಾಡ್ಕೊಂಡು, ಯೇಸು ಕ್ರಿಸ್ತನ ಒಂದು 2ನೇ ಬರುವಿಕೆ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಳೋಂತ ಒಂದು ವಿಶೇಷವಾದಂತ ಸಂದರ್ಭ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಹೀಗಿರ್ಬೇಕಾದ್ರೆ ಸುಮಾರು ಯೇಸು ಕ್ರಿಸ್ತರು ಹೆಚ್ಚು ಕಮ್ಮಿ ನಾವು ನೋಡ್ಬೇಕಾದ್ರೆ ಅದು 33ನೇ ವಯಸ್ಸಿನಲ್ಲಿ ಅವ್ರು ತಿಳ್ಕೊಂಡ್ರು. ಇಸ್ರೇಲ್ ಜನಾಂಗ ಎಲ್ಲ 70 AD ಇಂದ ಹೊರಗಡೆ ಹೋದ್ರು ಪ್ರಿಯರೇ. ಅದಾದ್ಮೇಲೆ ಬರೋದಕ್ಕೆ ಅವಕಾಶ ಸಿಕ್ಕಿದೆ ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಮೇ 14ನೇ ತಾರೀಕು 1948ರಲ್ಲಿ ಅವ್ರು ಮತ್ತೆ ಇಸ್ರೇಲ್ ದೇಶಕ್ಕೆ ಇಡೀ ಯಹೂದಿಗಳೆಲ್ಲ ಬಂದ್ರು. ಏನ್ ಅವಾಗ ಸತ್ತೋಗಿರೋರೆಲ್ಲ ಈಗಿದ್ದು ಬದುಕಿರಕ್ ಸಾಧ್ಯನಾ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ. ಆ ಒಂದು ಶಾಪ ಆ ಒಂದ್ ಜನಾಂಗಕ್ಕೆ ಬಿದ್ದಿತ್ತು. ಆ ಒಂದು ಪ್ರವಾದನೆ ಮಾತು ಆ ಒಂದ್ ಜನಾಂಗಕ್ಕಿತ್ತು. ತಂದೆ, ಮಕ್ಕಳು, ಮೊಮ್ಮಕ್ಕಳು, ಒಟ್ನಲ್ಲಿ ಆ ಒಂದು ಜನಾಂಗದಲ್ಲಿ ಇರೋಂಥವ್ರು ಆ ಒಂದು ಶಾಪನ ಕಂಪ್ಲೀಟ್ ಆಗಿ ಅವ್ರು ಅನುಭವಿಸಿ, ಆ ಒಂದು ಕಷ್ಟನ ಅವ್ರು ಅನುಭವಿಸಿ, ಅದಾದ್ಮೇಲೆ ಬರ್ಬೇಕಾಗಿರೋಂಥದ್ದೇ ಒಂದು ಸರ್ಕಂಫರೆನ್ಸ್ ಆಗಿರೋಂಥ ಒಂದು ಪಿಕ್ಚರ್ ಪ್ರಿಯರೇ. ಸೊ ಇವ್ರಿಗೆ ಹೆಂಗೆ 1948ರಲ್ಲಿ ಹೆಂಗ್ ಬಂದ್ರು ಅಂತಂದ್ರೆ, ಆಗ್ಲೇ ಇಸ್ರೇಲ್ ಅನ್ನೋ ಒಂದು ದೇಶನ ಸ್ಥಾಪನೆ ಮಾಡಿದ್ರು ಪ್ರಿಯರೇ.
ಬೇರೆ ಬೇರೆ ಎಲ್ಲದಕ್ಕೂ ಒಂದೊಂದು ದೇಶಗಳನ್ನ ಕೊಟ್ಬಿಟ್ಟಿದ್ರು, ಒಂದೊಂದು ಜನಾಂಗಕ್ಕೆ ಒಂದೊಂದು ದೇಶನ ಕೊಟ್ಬಿಟ್ಟಿದ್ರು. ಯಹೂದಿಗಳಿಗೆ ಅನ್ಬಿಟ್ಟು ತಲೆ ಇಡುವಷ್ಟು ಒಂದು ಜಾಗನ ಎಲ್ಲೂ ಕೂಡ ಈ ಸ್ಥಾಪನೆ ಮಾಡಿರಲ್ಲ ಪ್ರಿಯರೇ. ಅವ್ರು ಬೇರೆ ಬೇರೆ ಒಂದು ಜಾಗಕ್ಕೆ ಹೋಗಿ ಅವರು ಇರ್ದಿದ್ರೆ ಹೊರ್ತು ಅವ್ರದ್ದು ಅಂತ ಒಂದು ಸ್ವಂತ ದೇಶ ಇರ್ಲಿಲ್ಲ. ಅವ್ರಿಗೆ ಅಂತ ಸ್ವಂತ ದೇಶ ಬಂದಿದೆ ಯಾವಾಗ ಅಂತಂದ್ರೆ, ಈಗ ನೋಡಿ ನಮ್ ಇಂಡಿಯನ್ಗೆ, ನಮ್ಮ ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಬಂತು ನಾವು ನೋಡ್ಬೇಕಾದ್ರೆ 1947ರಲ್ಲಿ ಬಂತು. ಅದೇ ಪ್ರಕಾರ ಇಸ್ರೇಲ್ ಅನ್ನೋ ಒಂದು ದೇಶ ಸ್ಥಾಪನೆ ಆಗಿದ್ದು, ಸ್ವಾತಂತ್ರ್ಯ ಸಿಕ್ಕಿದ್ ಯಾವಾಗ ಅಂದ್ರೆ ಮೇ 14ನೇ ತಾರೀಕು 1948ರಲ್ಲಿ ಸಿಕ್ತು ಪ್ರಿಯರೇ. ಸಿಕ್ಕಾದ್ಮೇಲೆ ಏನು ಹಾಗೆ ಇರ್ತಾ ಮೊದ್ಲಿನಿದ್ದಂಗೆ ಇರ್ತಾ ಅಂತ ನಾವ್ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿ ಇಲ್ಲ ರೀ. ಸುತ್ತಮುತ್ತ ಎಲ್ರೂ ಕೂಡ ಶತ್ರುಗಳು, ವೈರಿಗಳಿರುವಂತ ಒಂದು ದೇಶದ ನಡುವೆಲೇ ಇರೋಂಥದ್ದೇ ಇಸ್ರೇಲ್. ಆದಿಕಾಂಡ 15ನೇ ಅಧ್ಯಾಯ 18ನೇ ವಚನ ಓದಿ. ಆದಿಕಾಂಡ 15:18. ಆ ದಿನದಲ್ಲಿ ಯೆಹೋವನು ಅಬ್ರಹಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯುಫ್ರಟೀಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಇದೇ ಒಂದು ಮ್ಯಾಪ್ ಪ್ರಿಯ ಸಹೋದರ ಮತ್ತು ಸಹೋದರ, ಇಸ್ರೇಲ್ಸ್ನ ಸ್ಥಾಪನೆ ಆಗೋದಕ್ಕೆ ಸಾಧ್ಯ ರೀ. ಅಷ್ಟು ಜಾಗನ ಈಗ ಹೊಂದ್ಕೊಂಡ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಹೊಂದಿದಂತ ಒಂದು ಜನಾಂಗನೇ ಏನಾಗತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಮುಂದೊಂದು ದಿನದಲ್ಲಿ ಇಡೀ ಇಸ್ರೇಲ್ನ ಸ್ಥಾಪನೆ ಆಗೋದಕ್ಕೆ ಮುಖ್ಯವಾದಂತ ಮೂಲೆಗಲ್ಲಾಗಿ ಸ್ಥಾಪನೆ ಆಗತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅದು ಸಾಲದು ಅಂತ ನಾವು ನೋಡ್ಬೇಕಾದ್ರೆ, ಇಸ್ರೇಲ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ಹಲವಾರು ರೀತಿಯ ಒಂದು ವಿಶೇಷವಾದಂತ ಒಂದು ಸಂಗತಿಗಳೆಲ್ಲನೂ ಕೂಡ ಉಂಟಾಗತ್ತೆ. ಆ ಒಂದು ಉಂಟಾದಂತ ಒಂದು ಸಂದರ್ಭದಲ್ಲಿ ಇಡೀ ಇಸ್ರೇಲ್ನ ಒಂದು ಜನಾಂಗ ಯಾವ ರೀತಿ ಮಾರ್ಪಾಟಾಗತ್ತೆ ಅಂತ ನಾವು ನೋಡ್ಬೇಕಾದ್ರೆ, ತುಂಬಾ ವಿಶೇಷವಾಗಿ ಜ್ಞಾನದಲ್ಲೂ ಬುದ್ಧಿಯಲ್ಲೂ ಒಂದು ಒಳ್ಳೆ ರೀತಿಯಲ್ಲಿಯೂ ಕೂಡ ಇಡೀ ಇಸ್ರೇಲ್, ದಯವಿಟ್ಟು ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಸೊ ಬೈಬಲ್ ಓದುವಂತ ಸಂದರ್ಭದಲ್ಲಿ ಮಾತ್ರ ಅನ್ಮ್ಯೂಟ್ ಮಾಡಿ ಓದಿ, ಓಕೆನಾ? ಥ್ಯಾಂಕ್ ಯು. ಸೊ ಇಸ್ರೇಲ್ನ ಎಂತೆಂತ ಒಂದು ರೀತಿಯಲ್ಲಿ ಅಂತಂದ್ರೆ ಯಹೂದಿಗಳನ್ನ ದೇವ್ರು ಆಶೀರ್ವದಿಸಿದ್ರು ಅಂದ್ರೆ, ಜ್ಞಾನದಲ್ಲೂ ಬುದ್ಧಿಯಲ್ಲೂ ಎಲ್ಲಾ ರೀತಿಯಲ್ಲೂ ಕೂಡ ಆಶೀರ್ವದಿಸಿದ್ರು. ಅದು ಅಲ್ದಂತಾನೆ ಒಂದು ಸ್ಥಿರಿತನದಲ್ಲೇ ಆಗ್ಲಿ, ಒಂದು ಯಾವುದೇ ಒಂದು ಸಂಗತಿಯಲ್ಲೇ ಆಗ್ಲಿ, ಇಸ್ರೇಲು ತುಂಬಾ ವಿಶೇಷವಾಗಿ ಬೆಳೆಯೋದಿಕ್ಕೆ ಸ್ಥಾಪನೆ ಆಯ್ತು. ಹೆಚ್ಚು ಕಮ್ಮಿ ಎಲ್ಲಿಂದ ಸ್ಥಾಪನೆ ಆಯ್ತು ಅಂತ ನಾವು ನೋಡ್ಬೇಕಾದ್ರೆ, 1878ರಿಂದನೇ ಇಸ್ರೇಲ್ನ ಒಂದು ದೇಶ ಆಗಿ ಮಾರ್ಪಾಟಾಗ್ಬೇಕು, ಇದು ಒಂದು ಸ್ಥಾನವಾಗಿ ನಿಲ್ಬೇಕು ಅಂತ ಅನ್ಬಿಟ್ಟು ಎಲ್ರೂ ಕೂಡ ಪ್ರಯತ್ನ ಪಟ್ಟು ನಡೆದಂತ ಒಂದು ಸಂಗತಿ ಪ್ರಿಯ ಸಹೋದರ ಮತ್ತು ಸಹೋದರಿ. ಸೊ ಇಸ್ರೇಲ್ನ ಸ್ಥಾಪಕನು ಅನ್ನೋದಕ್ಕೆ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ಈ ವ್ಯಕ್ತಿ ತುಂಬಾ ಮುಖ್ಯವಾದಂತ ಒಬ್ಬ ವ್ಯಕ್ತಿ, ಬೆಂಜಮೀನ್ ಅಂತ ಅನ್ಬಿಟ್ಟು. ಬೆಂಜಮಿನ್ ಡಿ ಇಸ್ರೇಲ್ ಹೆಸರಲ್ಲೇನೆ ಇಸ್ರೇಲ್ ದೇಶ ಹೆಸರನ್ನ ಮಡಿಕೊಬಿಟ್ಟಿದ್ದಾರೆ ಪ್ರಿಯರೇ. ಈ ವ್ಯಕ್ತಿ ತುಂಬಾ ಪ್ರಯಾಸ ಪಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಇಡೀ ಇಸ್ರೇಲ್ನ ಸ್ಥಾಪನೆ ಮಾಡೋದಕ್ಕೆ ರೆಡಿಯಾಗಿ ನಿಂತ್ಕೊಂಡ್ರು ಪ್ರಿಯರೇ. ಸೊ ಇಸ್ರೇಲ್ ಬಂದು ಏನಕ್ಕೆ ಅದು ಹಾಳು ಬಿದ್ದ ಒಂದು ದೇಶ ಆಗೋಯ್ತು ಅಂತ ನಾವು ನೋಡ್ಬೇಕಾದ್ರೆ, ಅದ್ರಲ್ಲಿ ದೇವರು ನೇಮಕ ಮಾಡಿರುವಂತ ಜನರು ಏನ್ ಮಾಡಿದ್ರು ಅಂತಂದ್ರೆ, ಇಸ್ರೇಲ್ನ ಸರಿಯಾದಂತ ರೀತಿಯಲ್ಲಿ ನಡ್ಕೊಳ್ದೇ ಇರೋದ್ರಿಂದ ಅದು ಹಾಳಾಗೋಗ್ತು. ಬಟ್ ಈ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಬಂದು ಇಡೀ ಇಸ್ರೇಲ್ನ ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೋಸ್ಕರ ಯಾವ ಒಂದು ಜಾಗದಲ್ಲಿ ಎಂತೆಂತ ಒಂದು ಆಹಾರಗಳನ್ನ ಬೆಳೆಯಬಹುದು, ಎಂತೆಂತ ರೀತಿಯಲ್ಲಿ ಎಂತೆಂತ ಒಂದು ಫಲಭಾರವಾದಂತ ಒಂದು ಸಂಗತಿಗಳನ್ನ ತರ್ಸ್ಕೋಬಹುದು ಅನ್ನೋದನ್ನೆಲ್ಲಾನು ಕೂಡ ತಿಳ್ಕೊಂಡು ಏನ್ ಮಾಡ್ತಾನೆ ಅಂತಂದ್ರೆ, ಅದ್ರ ಪ್ರಕಾರನೇ ನಡೆದು ಅದರ ಪ್ರಕಾರನೇ ಮಾಡ್ಕೊಂಡು ಹೋಗ್ತಾನೆ. ನೋಡಿ, ಕೆಲವೊಂದು ವಾಕ್ಯಗಳನ್ನ ನಾವು ನೋಡ್ಬಿಡೋಣ. ಜೆರೆಮಿಯ 32ನೇ ಅಧ್ಯಾಯ 44ನೇ ವಚನ. ಜೆರೆಮಿಯ 32ನೇ ಅಧ್ಯಾಯ 44ನೇ ವಚನ, ಜೆರೆಮಿಯ 33ನೇ ಅಧ್ಯಾಯ 10ನೇ ವಚನ ಓದಿ. ಬೆನ್ಯಾಮೀನ್ ಸೀಮೆ, ಯೆರೂಸಲೇಮಿನ ಸುತ್ತಣ ಪ್ರದೇಶಗಳು, ಯಹೂದದ ಊರುಗಳು, ಬೆಟ್ಟದ ಊರುಗಳು, ಇಳಕಲಿನ ಊರುಗಳು, ದಕ್ಷಿಣ ಪ್ರಾಂತದ ಊರುಗಳು, ಈ ಎಲ್ಲಾ ಸ್ಥಳಗಳಲ್ಲಿ ಜನರು ಹೊಲ ಗದ್ದೆಗಳಿಗೆ ಕ್ರಯ ಕೊಟ್ಟು ಪತ್ರಕ್ಕೆ ರುಜು ಹಾಕಿ ಮುಚ್ಚಿ ಸಾಕ್ಷಿಗಳನ್ನು ಹಾಕಿಸಿಕೊಳ್ಳುವರು. ನಾನು ನನ್ನ ಜನರ ದುರವಸ್ಥೆಯನ್ನು ತಪ್ಪಿಸುವನಷ್ಟೇ, ಇದು ಯೆಹೋವನ ನುಡಿ. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಲ್ರೂ ಕೂಡ ಈ ಒಂದು ಒತ್ತಾಯ ಪೂರ್ವಕವಾಗಿ ಈ ಒಂದು ಇಸ್ರೇಲ್ನ ಬೆಳೆಸ್ಬೇಕು ಅಂತ ಅನ್ಬಿಟ್ಟು ಬರ್ತಾರೆ. ಸೊ ಬಂದ ತಕ್ಷಣ ಏನಾಗುತ್ತೆ ಅಂತಂದ್ರೆ, ಆಲ್ರೆಡಿ ಅಲ್ಲಿ ಬೇರೆ ಬೇರೆ ಒಂದು ಜನಾಂಗರೆಲ್ಲ ಇರ್ತಾರೆ. ಅವರ ಒಂದು
ದೇಶದಲ್ಲಿ ಬಂದು ಈಗ ಇವ್ರು ನಮ್ಮ ದೇಶ ಆಗಿ ಮಾರ್ಪಾಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಎಷ್ಟು ತುಂಬಾ ಈ ಬೆಲೆ ಹೆಚ್ಚಾಗಿ ಕೊಟ್ಟು ಆ ಒಂದು ದೇಶನ ಖರೀದಿ ಮಾಡಿ, ಅಂದ್ರೆ ಆ ಒಂದು ನೆಲನ ಖರೀದಿ ಮಾಡಿ ಅದ್ರಲ್ಲಿ ಅಗ್ರಿಕಲ್ಚರ್ ನ ಮಾಡಿ ಅದ್ರಲ್ಲಿ ಬರುವಂತ ಒಂದು ಆದಾಯನೆಲ್ಲ ಮಾಡಿ ಇಡೀ ಇಸ್ರೇಲ್ನ ಎಲ್ಲಾ ರೀತಿಯಲ್ಲೂ ಬೆಂಬಲನ ಕೊಟ್ಟು ಎಲ್ಲಾ ರೀತಿಯಲ್ಲೂ ನಡೆಸ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಇದು ಬಂದು ನಾವ್ ಇದೆಲ್ಲ ಆರ್ಟಿಕಲ್ ಅಲ್ಲಿ ಬರ್ದಿರೋಂತ ಒಂದು ಸಂಗತಿಗಳು. ಇದೆಲ್ಲ ದ ಹಿಸ್ಟ್ರಿ ಆಫ್ ಇಸ್ರೇಲ್ ಅಂತ ನಾವು ತೆಗೆದು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ್ಲೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಈ ರೀತಿ ಇಸ್ರೇಲ್ ಬೆಳೆದು ಬಂದಿರೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ಏನೂ ಇಲ್ದೇ ಇರುವಂತ ದೇಶ, ಏನೂ ಬೆಳೆದೇ ಇರುವಂತ ಒಂದು ದೇಶದಲ್ಲಿ ಲೀಗಲ್ ಆಫ್ ನೇಷನ್ಸ್ ಅಲ್ಲಿ ಪ್ರಾಮುಖ್ಯತೆನ ಹೊಂದ್ಕೊಳ್ಳುವಂತ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಒಂದು ಬೆಳವಣಿಗೆನ ನೋಡಿರುವಂತ ಎಲ್ರೂ ಕೂಡ ಒಂದು ದಿಗ್ಭ್ರಮೆ ಹೊಂದುವಂತ ಒಂದು ಸಂದರ್ಭತೆ ಆಗತ್ತೆ. ಏನಕ್ಕೆ ಅಂತಂದ್ರೆ ಆ ಒಂದು ಕಾಲದಲ್ಲಿ ಸೈಂಟಿಸ್ಟ್ ಗಳು ಬೆರಳೆಣಿಕೆ, ಆ ಒಂದು ಬೆರಳೆಣಿಕೆ ಎಲ್ಲಿದ್ರು ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳೇ ಆಗಿದ್ರು. ಈಗ ನಾವು ನೋಡ್ಬೇಕಾದ್ರೆ ನ್ಯೂಟನ್ ಆಗ್ಲಿ, ಇನ್ನು ಪ್ರಮುಖವಾದಂತ ವ್ಯಕ್ತಿಗಳು ಬಲ್ಬ್ ಕಂಡು ಹಿಡಿದಿರೋರೇ ಆಗ್ಲಿ, ಎಂತೆಂತವ್ರೇ ಆಗಿದ್ರು ಕೂಡ ನಾವು ನೋಡ್ಬೇಕಾದ್ರೆ ಎಲ್ರು ಕೂಡ ಯಹೂದಿಗಳೇ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇನ್ನು ನಾವು ನೋಡ್ಬೇಕಾದ್ರೆ ಈಗ ಪ್ರೆಸೆಂಟ್ ಇಡೀ ವರ್ಲ್ಡ್ ಅಲ್ಲಿ ರಿಚೆಸ್ಟ್ ಪರ್ಸನ್ ಯಾರು ಅಂತ ನಾವು ನೋಡ್ಬೇಕಾದ್ರೆ ಎಲಾನ್ ಮಸ್ಕ್, ಈ ಅವನು ಕೂಡ ಯಹೂದಿನೇ ಆಗಿದ್ದಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಯಹೂದಿ ಆಗಿರುವಂತ ಈ ಒಬ್ಬ ವ್ಯಕ್ತಿ ಗನ್ ಪೌಡರ್ ನ ಕಂಡುಹಿಡಿತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಇದು ಒಂದು ಫಾರ್ಮುಲಾ. ಅಂದ್ರೆ ಈಗೆಲ್ಲ ನಾವೆಲ್ಲ ನೋಡ್ತಾ ಇದೀವಿ, ಬಟ್ ಆಗಿನ ಕಾಲದಲ್ಲಿ ಈ ರೀತಿ ಒಂದು ಬಂದೂಕ, ಈ ತರ ಒಂದು ಗನ್ ಪೌಡರು ಇದ್ರ ಮುಖಾಂತರ ಫೈರ್ ಮಾಡಿದ್ರೆ ಮತ್ತೊಬ್ಬ ವ್ಯಕ್ತಿಗೆ ಹಾನಿಕಾರವಾಗುತ್ತೆ ಅನ್ನೋ ಒಂದು ಸನ್ನಿವೇಶನ ಯಾರಿಗೂ ಕೂಡ ಗೊತ್ತಿರಲ್ಲ. ಇಂತ ಎಲ್ಲ ವ್ಯಕ್ತಿಗಳನ್ನೆಲ್ಲ ಕಂಡುಹಿಡಿದು ಯಾರು ಕೊಡ್ತಾರೆ ಅಂದ್ರೆ ಬ್ರಿಟಿಷ್ ಅವ್ರಿಗೆ ಕೊಡ್ತಾರೆ. ಬ್ರಿಟಿಷ್ ಅವ್ರಿಗೆ ಮತ್ತೆ ಜರ್ಮನಿ ಅವ್ರ ಮೇಲೆ ಫುಲ್ಲು ಫೈಟ್ ನೆಲ್ಲ ಮಾಡಿ ಫಸ್ಟ್ ವರ್ಲ್ಡ್ ವಾರ್ ನ ಗೆದ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಆಗಿನ ಕಾಲದಲ್ಲೆಲ್ಲ ಏನಾಗಿತ್ತು ಅಂತಂದ್ರೆ ಕತ್ತಿ ಈ ತರ ಒಂದು ವಸ್ತುಗಳಿಂದ ಯುದ್ಧ ಮಾಡ್ತಿದ್ರು. ಈ ತರ ಒಂದು ಫಾರ್ಮುಲಾಗಳು ಅಂದ್ರೆ ಗನ್ ಪೌಡರ್ಸೇ ಆಗ್ಲಿ, ಇಂತ ಒಂದು ಟೆಕ್ನಿಕಲ್ ಅಲ್ಲೇ ಆಗ್ಲಿ, ಇದೆಲ್ಲ ವಾರ್ ಬ್ಯಾಟಲ್ಸೇ ಆಗ್ಲಿ, ಇದೆಲ್ಲ ಅವ್ರಿಗೆಲ್ಲ ಫಸ್ಟ್ ಟೈಮ್ ಐಡೆಂಟಿಫೈ ಮಾಡೋದಕ್ ಆಗ್ತಿರಲ್ಲ. ಈ ರೀತಿ ಇರ್ಬೇಕಾದ್ರೆ ಇದನ್ನ ಪೌಡರ್ನ ಇನ್ವೆಂಟ್ ಮಾಡಿ ಎಲ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದು ಫ್ರಾನ್ಸೇ ಆಗ್ಲಿ, ಟರ್ಕೀಸ್ಗಳೇ ಆಗ್ಲಿ, ಆಮೇಲೆ ನಾವು ನೋಡ್ಬೇಕಾದ್ರೆ ರೋಮ್ಸ್ ಅಲ್ಲೇ ಆಗ್ಲಿ, ಎಲ್ಲಾ ಕಡೆಯಿಂದನೂ ಕೂಡ ದಂಗೆ ಎದ್ದು ಎಲ್ಲಾ ಒಂದ್ ಕಡೆಯಿಂದ ಗೆದ್ಕೊಂಡ್ ಬರೋದಕ್ಕೆ ಬ್ರಿಟಿಷ್ಗೆ ತುಂಬಾ ಅನುಕೂಲ ಆಗೋದಕ್ಕೆ ಸಾಧ್ಯ ಆಯ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಜರ್ಮನಿನೇ ಅಂತ ಒಂದು ದೊಡ್ಡ ದೇಶ ಆಗಿರುವಂತ ಜರ್ಮನಿನೇ ಸರೆಂಡರ್ ಆಗೋದಕ್ಕೆ ತುಂಬಾ ಒಂದು ಪ್ರಾಮುಖ್ಯತೆನ ಹೊಂದ್ಕೊಂತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಲೀಗಲ್ ಆಫ್ ನೇಷನ್ಸ್ ಅಲ್ಲಿ ಕೂಡ ಡಿಕ್ಲೇರ್ ಮಾಡಿ ಎಲ್ಲಾ ರೀತಿಯಲ್ಲೂ ಕೂಡ ಇಸ್ರೇಲ್ನ ಒಂದು ದೇಶ ಆಗಿ ಮಾರ್ಪಾಟ್ ಮಾಡೋದಕ್ಕೆ ಎಲ್ರೂ ಕೂಡ ಒಂದು ಒತ್ತಾಯನ ಕೊಡ್ತಾರೆ. ಯಾಕೆ ಈ ರೀತಿ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿದ್ದಂತ ಒಬ್ಬ ನಾವು ಇಸ್ರೇಲ್ ಬೆಂಜಮಿನ್ ಅನ್ನುವಂತ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ ತುಂಬಾ ಉನ್ನತವಾದಂತ ಒಂದು ಸ್ಥಾನದಲ್ಲಿ ನಿಂತ್ಕೊಂಡು ಆತನ ಕೇಳಿರುವಂತ ಒಂದು ಕೋರಿಕೆಯನ್ನ ಎಲ್ರೂ ಕೂಡ ನಿರ್ವಹಿಸ್ತಾರೆ. ಸೊ ಒಂದು ಯಹೂದಿಗಳಿಗೆ ಅಂತ ಅನ್ಬಿಟ್ಟೆ ಒಂದು ದೇಶನ ಅವರು ಕೊಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಆ ಒಂದು ದೇಶನ ಹೊಂದ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ಇಸ್ರೇಲ್ನ ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಸಾಮರ್ಥ್ಯ ಸಿಗುತ್ತೆ. ನೋಡಿ, ಜೆರೆಮಿಯ 16ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೂ ಓದಿ. ಜೆರೆಮಿಯ 16ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನ. ಯೆಹೋವನು ಹೀಗನ್ನುತ್ತಾನೆ, ಇಗೋ, ಮುಂದಿನ ಕಾಲದಲ್ಲಿ ಜನರು ಇಸ್ರಾಯೇಲರನ್ನು ಐಗುಪ್ತ ದೇಶದೊಳಗಿಂದ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂಬುದಾಗಿ ಪ್ರಮಾಣ ಮಾಡುವುದನ್ನು ಬಿಟ್ಟು ಇಸ್ರಾಯೇಲರನ್ನು ಬಡಗಣ ದೇಶದಿಂದ ತಾನು ಅವರನ್ನು ತಳ್ಳಿಬಿಟ್ಟಿದ್ದ ಸಕಲ ಸೀಮೆಗಳಿಂದಲೂ ಉದ್ಧರಿಸಿದ ಯೆಹೋವನ ಜೀವದಾಣೆ ಎಂದು ಪ್ರಮಾಣ ಮಾಡುವರು. ನಾನು ಅವರ ಪಿತೃಗಳಿಗೆ ದಯಪಾಲಿಸಿದ ದೇಶಕ್ಕೆ ಅವರನ್ನು ಹಿಂದಿರುಗಿಸುವೆನಷ್ಟೇ. ಯೆಹೋವನು ಹೀಗನ್ನುತ್ತಾನೆ, ಇಗೋ, ನನ್ನ ಜನರನ್ನು ಹಿಡಿಯುವುದಕ್ಕೆ ಬಹುಮಂದಿ ಬೆಸ್ತರನ್ನು ಕರೆಯಿಸುವೆನು. ಆಮೇಲೆ ಎಲ್ಲಾ ಬೆಟ್ಟ ಗುಡ್ಡಗಳಿಂದಲೂ ಬಂಡೆಗಳ ಸಂದುಗೊಂದುಗಳಿಂದಲೂ ಅವರನ್ನು ಹೊರಡಿಸಿ ಬೇಟೆಯಾಡುವುದಕ್ಕೆ ಜನ ಬೇಡರನ್ನು ಕರೆಯಿಸುವೆನು.
ಥ್ಯಾಂಕ್ ಯು ಬ್ರದರ್. ಇದುವರೆಗೂ ನಾವು ನೋಡಿದ್ವಲ್ಲ ಇಸ್ರೇಲ್ ಯಾವ ರೀತಿ ಬಂತು, ಯಾವ ರೀತಿ ಸ್ಥಾಪನೆ ಆಯ್ತು ಅನ್ನೋದಕ್ಕೆ ಇದೇ ಪ್ರಮುಖವಾದಂತ ಒಂದು ವಾಕ್ಯ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇಸ್ರೇಲ್ನ ಒಂದು ದೇವರಾಗಿರುವಂತ ಇಸ್ರೇಲ್ನ ಒಂದು ಸ್ಥಾಪನೆ ಮಾಡೋದಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ನಡ್ಕೊಳ್ಳುವಂತ ಒಂದು ಸನ್ನಿವೇಶ. ಸೊ ಬೇಟೆಗಾರನ ಒಂದು ಬಲೆ ಅಂತ ನಾವು ನೋಡ್ಬೇಕಾದ್ರೆ, ಮತ್ತೆ ಫಿಶಿಂಗ್ ಮ್ಯಾನ್ ಅಂತ ನಾವು ನೋಡ್ಬೇಕಾದ್ರೆ, ಈ ವ್ಯಕ್ತಿಗಳಿಂದಲೇ ಏನಾಗುತ್ತೆ ಅಂತಂದ್ರೆ ಒಂದು ಕಷ್ಟನ ಅನುಭವಿಸುವಂತ ಒಂದು ಸನ್ನಿವೇಶ ಬರುತ್ತೆ. ಹೇಗೆ ನಾವು ಯೇಸು ಕ್ರಿಸ್ತರು ಎರಡು ರೀತಿಯಲ್ಲಿ ಎರಡರಷ್ಟು ಅವ್ರು ಅನುಭವಿಸ್ತಾರೆ ಅಂತ ಅನ್ಬಿಟ್ಟು ಹೇಳಿರ್ಬೇಕಾದ್ರೆ ವಾಕ್ಯ, ಯೇಸು ಕ್ರಿಸ್ತನನ್ನ ಕೊಂದ ಆದ ನಂತರ ಎರಡರಷ್ಟು ಅವ್ರು ಯಾವ ರೀತಿ ಅನುಭವಿಸಿದ್ರು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಒಂದು ರೋಮನ ಒಂದು ಕಾಲದಲ್ಲಿ ಅವ್ರು ಅನುಭವಿಸಿದ್ರೆ 70ನೇ ಒಂದು ಇಸವಿಯಲ್ಲಿ ಇಡೀ ಇಸ್ರೇಲ್ ಜನಾಂಗನೇ ನುಚ್ಚು ಚೂರ್ ಮಾಡಿ ಇಡೀ ಇಸ್ರೇಲ್ ಜನರನ್ನ ಸೆರೆಮನೆಗೆ ಹಾಕಿ ಎಲ್ರನ್ನೂ ಕೂಡ ಇಸ್ರೇಲ್ ಇಂದ ಹೊರಗಡೆ ಕಳಿಸ್ಬಿಟ್ರು. ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅವನೇ ಒಂದು ದೊಡ್ಡ ಹಂಟರ್ ಆಗಿ ಹೆಚ್ಚು ಕಮ್ಮಿ 60 ಲಕ್ಷ ಯಹೂದಿಗಳನ್ನ ಸಾಯಿಸೋದಿಕ್ಕೆ ಪ್ರಾಮುಖ್ಯತೆ ಆಯ್ತು. ಯಾಕೆ ಅಂದ್ರೆ ಹಿನ್ನೆಲೆ ನಾವು ನೋಡಿರೋ ಪ್ರಕಾರ ಈ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಈ ಒಂದು ಗನ್ ಪೌಡರ್ನೆಲ್ಲಾನು ಕೂಡ ಕೊಟ್ಟು ಸಹಾಯ ಮಾಡಿ ಆ ಒಂದು ಫಾರ್ಮುಲಾನ ಕೊಟ್ಟು ಜರ್ಮನಿನ ಸೋಲ್ಸೋದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿರೋದೇ ಈ ಒಂದು ಯಹೂದಿ ಜನಾಂಗ ಅಂತ ಅನ್ಬಿಟ್ಟು ಇಸ್ರೇಲ್ ಈ ಒಂದು ಜರ್ಮನಿಯ ಲೀಡರ್ ಆಗಿರುವಂತಹ ಹಿಟ್ಲರ್ಗೆ ಗೊತ್ತಾಗುತ್ತೆ. ಸೊ ಹಿಟ್ಲರ್ಗೆ ಏನಾಗುತ್ತೆ ಅಂತಂದ್ರೆ ತುಂಬಾ ಕೋಪ ಬರುತ್ತೆ. ಯಾರ ಮೇಲೆ ಅಂತಂದ್ರೆ ಯಹೂದಿಗಳ ಮೇಲೆನೆ. ಸೊ ಯಹೂದಿಗಳನ್ನ ಎಲ್ಲೆಲ್ಲಿ ಕಾಣ್ತಾರೋ, ಹೆಚ್ಚು ಕಮ್ಮಿ ಯಹೂದಿಗಳು ಎಲ್ಲೆಲ್ಲಿ ಇದ್ರು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದ್ ಸೈಡ್ ಜರ್ಮನಿ ಸೈಡ್ಸ್ ಅಲ್ಲೇನೆ ತುಂಬಾ ಜನರು ಯಹೂದಿಗಳಿದ್ರು. ಅಲ್ಲಿ ತುಂಬಾ ಜ್ಞಾನದಿಂದ ಒಳ್ಳೆ ಬಿಸ್ನೆಸ್ ನೆಲ್ಲ ಮಾಡಿ ಒಂದು ತಾಂತ್ರಿಕವಾಗಿ ಒಂದು ಒಳ್ಳೆ ವಿಶೇಷವಾಗಿ ಬೆಳವಣಿಗೆ ಆಗಿ ಅವರೆಲ್ಲ ಡೆವಲಪ್ಡ್ ಆಗಿರುವಂತ ವ್ಯಕ್ತಿಗಳು. ಅಂತ ವ್ಯಕ್ತಿಗಳನ್ನೆಲ್ಲ ಹಿಡಿದು ಬೇಟೆಗಾರನ ರೀತಿಯಲ್ಲಿ ಅವ್ರನ್ನ ಸಾಯಿಸ್ಕೊಂಡ್ ಬರ್ತಾರೆ. ಯಾವ ರೀತಿ ಸಾಯಿಸ್ತಾರೆ ಅಂತಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮಿಂದನೇ ನಾವು ಯುದ್ಧನ ಸೋತ್ವಿ, ನಿಮ್ಮಿಂದನೇ ನಮ್ಮ ಒಂದು ರಾಜ್ಯ ಹೋಗ್ತು ಅಂತ ಅನ್ಬಿಟ್ಟು ಇಸ್ರೇಲ್ ಜನರನ್ನ ಹಿಟ್ಲರ್ ಯಾವ ರೀತಿ ಹಾಳು ಮಾಡ್ತಾನೆ ಅಂತಂದ್ರೆ ಅಂತ ಅವ್ರಿಗೆ ಏನ್ಬಿಟ್ಟು ಒಂದು ಚೇಂಬರ್ ತರ ಅಂದ್ರೆ ಕ್ಯಾಂಪ್ ತರ ಮಾಡಿ ಅದ್ರಲ್ಲಿ ಅವ್ರನ್ನೆಲ್ಲಾರನು ಕೂಡಾಕಿ ಎಲ್ರನ್ನೂ ಕೂಡ ವಿಧವಾದಂತ ರೀತಿಯ ಒಂದು ಸಂಶೋಧನಕರವಾಗಿ ಸಾಯಿಸೋದು. ಗ್ಯಾಸ್ ಚೇಂಬರ್ ಅಂತ ಮಾಡೋದು ಅಂದ್ರೆ ಒಂದು ಒಳ್ಳೆ ಒಂದು ದೊಡ್ಡ ಒಂದು ಕಟ್ಟಡ ಕೋಣೆ ಒಳಗಡೆ ಗಾಳಿನೇ ಹೋಗ್ದಿರೋ ರೀತಿಯಲ್ಲಿ ಜನರನ್ನ ಒಂದು ನಿಂತ್ಕೊಳಕ್ ಆಗ್ದಿರೋ ಅಷ್ಟು ಜನರನ್ನ ಸೇರಿಸಿ ಅದಕ್ಕೆ ಕೆಮಿಕಲ್ ಭರಿತವಾದಂತ ಒಂದು ಗ್ಯಾಸ್ಗಳನ್ನೆಲ್ಲ ಹಾಕಿ ವಿಲ ಅಂತ ಒದ್ದಾಡಿ ಸಾಯಿಸೋ ತರ ಎಲ್ಲ ಇಂತ ಒಂದು ಇನ್ವೆನ್ಷನ್ಸ್ ಗಳನ್ನೆಲ್ಲ ಮಾಡ್ತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಹಿಟ್ಲರ್. ಸೊ ಅವ್ರು ಇದು ಸಾಲದು ಅಂತ ಅನ್ಬಿಟ್ಟು ಪ್ರತಿಯೊಬ್ಬರನ್ನು ಕೂಡ ಒಂದ್ ಒಳ್ಳೆ ರೀತಿಯಲ್ಲಿ ಅವ್ರನ್ನ ಸಾಯಿಸ್ಬೇಕು, ಇನ್ನೂ ಹೆಚ್ಚಾಗಿ ಸಾಯಿಸ್ಬೇಕು ಅನ್ಬಿಟ್ಟು ಒಂದು ಸಮಾಧಿ ಇರುವಂತ ಒಂದು ಸ್ಥಳ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಈಗೆಲ್ಲ ನಾವೆಲ್ಲ ಹೇಳ್ತೀವಿ ಫಂಡಮೆಂಟಲ್ ಅಂತ ಅನ್ಬಿಟ್ಟು ಎಲ್ಲ ಹೇಳ್ತೀವಲ್ಲ, ಆ ತರ ಪೋಸ್ಟ್ ಮಾರ್ಟಮ್ ಮಾಡುವಂತ ಒಂದು ಜಾಗಗಳೆಲ್ಲ ಇರ್ತಲ್ಲ ಫಂಡಮೆಂಟಲ್ಸ್. ಸೊ ಅಂತ ಒಂದು ಜಾಗಗಳನ್ನೆಲ್ಲ ಮಾಡಿ ಅವರ ಒಂದು ದೇಹಗಳನ್ನೆಲ್ಲ ಬಗದು ನೋಡ್ತಿದ್ದ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಈಗ ಇಸ್ರೇಲ್ ಜನರು ಏನಾಗೋಗ್ತಿದ್ರು ಅಂತಂದ್ರೆ ಹಿಟ್ಲರ್ ಕೈಗೆ ಸಿಗಾಕೊಂಡಾದ್ಮೇಲೆ ಅವ್ರನ್ನ ಹೆಂಗಾದ್ರೂ ಮಾಡಿ ನಾವು ತಪ್ಪಿಸ್ಕೊಳಕ್ ಏನೋ ಚಾನ್ಸ್ ಸಿಕ್ಕಿದಾಗ ಹಣಕಾಸು ಏನಾದ್ರು ಬೇಕಲ್ಲ. ಸೊ ಆಗೇನ್ ಮಾಡೋರು ಅಂತಂದ್ರೆ ಈ ಒಂದು ವಜ್ರನೋ ಇಲ್ಲ ಅಂದ್ರೆ ಈ ಗೋಲ್ಡ್ ಗಳನ್ನೆಲ್ಲ ನುಂಗ್ಕೊಂಡ್ಬಿಡ್ತಿದ್ರು. ಸೊ ಇಸ್ರೇಲ್ ಯಾವ ರೀತಿ ಅವರು ಡೆವಲಪ್ ಆಗಿದ್ರು ಅಂತಂದ್ರೆ ಈಗ ಏನಾದ್ರು ಅಲ್ಲೇನ ಮುರ್ದೋಯ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಏನಾದ್ರು ಪೇಸ್ಟ್ ಗಿಸ್ಟ್ ಏನೋ ಹಾಕಿ ಒಂದ್ ಕಾಂಕ್ರೀಟ್ ಹಾಕಿ ಫಿಲ್ ಮಾಡ್ಬೋದು. ಬಟ್ ಇಸ್ರೇಲ್ ಜನರು ಎಷ್ಟು ಮಟ್ಟಿಗೆ ರಿಚ್ ಆಗಿದ್ರು ಅಂತಂದ್ರೆ ಒಂದು ಗೋಲ್ಡ್ ಹಲ್ನೇ ಮಾಡಿಸ್ಕೊಳ್ಳೋ ತರ, ಚಿನ್ನದ ಹಲ್ನೇ ಮಾಡಿಸ್ಕೊಳ್ಳೋ ರೀತಿಯಲ್ಲಿ ಅಷ್ಟೊಂದು ಡೆವಲಪ್ಡ್ ಆಗಿರೋಂತ ಒಂದು ಜನಾಂಗ ಆಗಿ ಮಾರ್ಪಾಟಾಗಿದ್ರು. ಅಂತ ಜನರಲ್ಲಿ ಈ ತರ ಹಿಟ್ಲರ್ ಕೈಗೆ ಸಿಗಾಕೊಂಡು ಹಿಟ್ಲರ್ ಸೋಲ್ಜರ್ಸ್ ಕೈಗೆ ಸಿಗಾಕೊಂಡು ಇಂತ ಒಂದು ಕಂಕಾರ್ಡೆನ್ಸ್ ರೂಮ್ಸ್ ಗಳಿಗೆಲ್ಲ ಬಂದು ಸೊ ಅಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನೆಲ್ಲ ಪೋಸ್ಟ್ ಮಾರ್ಟಮ್ಸ್ ನೆಲ್ಲ ಮಾಡಿ ಅದ್ರಲ್ಲಿ ಸಿಗುವಂತ ಒಂದು ಬಾಡಿನೆಲ್ಲ ಬರ್ನ್ ಮಾಡುವಂತದ್ದು, ಈ ತರ ಎಲ್ಲ ಇಲ್ಲಿಗಲ್ ಆಗಿ ಹಿಟ್ಲರ್ ಮಾಡ್ತಾನೆ ಪ್ರಿಯ ಸಹೋದರ ಮತ್ತು ಸಹೋದರ. ಸೊ ಹಾಗೆಲ್ಲ ನಾವು ನೋಡ್ಬೋದು, ಹಾಗೆಲ್ಲ ಗೌರ್ನಮೆಂಟ್ ಏನ್ ಇರ್ಲಿಲ್ವಾ, ಇದನ್ನ ಡೆಮೋಕ್ರಸಿ ಎಲ್ಲ ಇರ್ಲಿಲ್ವಾ, ಹಾಗೆಲ್ಲ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಒಂದು ಯುದ್ಧ ಒಂದು ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಬ್ಬ ವ್ಯಕ್ತಿ ಏನ್ ಹೇಳ್ತಾನೋ ಅದನ್ನೇ ಫಾಲೋ ಮಾಡೋ ತರ ಡೆಮೋಕ್ರಸಿನೇ ಇಲ್ದಿರೋ ರೀತಿಯ ಒಂದು ಸನ್ನಿವೇಶ ಆಗಿತ್ತು. ಆದ್ರಿಂದ ಈ ರೀತಿ ಎಲ್ಲಾ ನಡವಳಿಕೆ ಸಾಧ್ಯ ಆಯ್ತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ಸಾಲದು ಅಂತ ನಾವು ನೋಡ್ಬೇಕಾದ್ರೆ ಇಡೀ ಇಸ್ರೇಲ್ ಜನರಿಗೆ
ಯಾವ ರೀತಿ ಅವನು ಇರೋದಕ್ಕೆ ಸ್ಥಳ ಮಾಡ್ತಿದ್ದ ಅಂತಂದ್ರೆ ಬೆಡ್ ಒಬ್ರ ಮೇಲೆ ಒಬ್ರು ಕೂತ್ಕೊಳ್ಳೋ ತರ ದಿನಕ್ಕೆ ಅವ್ರಿಗೆ ಇಷ್ಟೇ ಗ್ರಾಮ್ ಅಷ್ಟು ಫುಡ್ಡು ದಿನಕ್ಕೆ ಇಷ್ಟು ನೀರು ಕೊಡ್ಬೇಕು ಅನ್ನೋ ರೀತಿಯಲ್ಲೆಲ್ಲ ಸಂಶೋಧನೆಯನ್ನ ಮಾಡಿ ಡೇ ಬೈ ಡೇ ಅವ್ರನ್ನ ಸಾಯಿಸೋ ತರ. ಸೊ ಬ್ರೇಕ್ಫಾಸ್ಟ್ಗೆ ಅರ್ಧ ಲೀಟ್ರು ಹರ್ಬಲ್ ಟೀ ಅಂತೆ, ಆಮೇಲಿಂದ ಮೇನ್ ಗೆ ಅಂದ್ರೆ ಮಧ್ಯಾಹ್ನಕ್ಕೆ 3/4 ಲೀಟರ್ ಅಷ್ಟು ಸೂಪು, ಆಮೇಲೆ ರಾತ್ರಿಗೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಒಂದ್ ಬ್ರೆಡ್ ಒಂದ್ 20 kg ಅಷ್ಟು 20 ಗ್ರಾಮ್ ಅಷ್ಟು ಏನ್ ಮಾಡ್ತಿದ್ರು ಅಂತಂದ್ರೆ ಒಂದು ಕುದುರೆಯ ಒಂದು ಮಾಂಸನ ಕೊಡ್ತಾ ಇದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಷ್ಟೇ ಫುಡ್ ಅನ್ನು ಕೂಡ ಫುಡ್ ಕೊಡದೆ ಯಾವ ರೀತಿ ಮನುಷ್ಯ ನರಳಿ ಸಾಯ್ತಾನೆ ಅನ್ನೋದಕ್ಕೆಲ್ಲಾ ರೀತಿಯಲ್ಲ ಒಂದು ಉದಾಹರಣೆಗಳು. ಆಮೇಲೆ ಅವ್ರದೆಲ್ಲ ಒಂದು ಕೂದಲುಗಳನ್ನೆಲ್ಲ ಸಂರಕ್ಷಿಸಿ ಈಗ್ಲೂ ಕೂಡ ಮಡಗಿದ್ದಾರೆ, ಒಂದು ಮ್ಯೂಸಿಯಂ ತರನೇ ಮಾಡ್ಬಿಟ್ಟಿದ್ದಾರೆ. ಬಟ್ ಇದನ್ನೆಲ್ಲ ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಸ್ರೇಲ್ಸ್ ಯಾವ ರೀತಿ ಯೇಸು ಕ್ರಿಸ್ತರನ್ನ ನಿರಾಕರಿಸಿದ್ರು ಅದಕ್ಕಿಂತ 10ರಷ್ಟು ಅವರು ಕಷ್ಟನ ಅನುಭವಿಸ್ಕೊಂಡ್ ಬಂದಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ರೋಮ್ ಸರ್ಕಾರದ ಕಾಲದಲ್ಲೂ ಕೂಡ ಅವ್ರು ಅನುಭವಿಸಿದ್ರು. ಅದಾದ್ಮೇಲೆ ನಾವ್ ನೋಡ್ಬೇಕು ಹಿಟ್ಲರ್ ಕಾಲದಲ್ಲೂ ಕೂಡ. ಸೊ ಅವರ ಒಂದು ಯೂಸ್ ಮಾಡ್ತಿದ್ದಂತ ವಸ್ತುಗಳು, ಅವ್ರು ಹಾಕಿರುವಂತ ಒಂದು ಶೂಗಳ ರಾಶಿ, ಅವರ ಒಂದು ಬುರುಡೆಗಳು, ಸ್ಕಲ್ಸ್ ಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲನೂ ಕೂಡ ಈಗ್ಲೂ ಕೂಡ ಮ್ಯೂಸಿಯಂ ನಲ್ಲಿ ಇಟ್ಟಿದ್ದಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಒಬ್ಬೊಬ್ಬ ವ್ಯಕ್ತಿಗಳಿಗೂ ಕೂಡ ಒಂದು ವ್ಯತ್ಯಾಸಕರವಾದಂತ ರೀತಿಯಲ್ಲಿ ತುಂಬಾ ಘನಘೋರವಾಗಿ ಮೆಡಿಕಲ್ ಎಕ್ಸಾಮಿನೇಷನ್ ಎಲ್ಲ ಮಾಡೋ ತರ, ಅಂದ್ರೆ ಏನಾದ್ರು ಒಂದು ಫಾರ್ಮುಲಾನ ಕಂಡುಹಿಡಿದ್ಬಿಡೋದು, ಇದನ್ನ ಯಾವ್ದಾದ್ರು ಒಂದು ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಿಲ್ಲ, ಡೈರೆಕ್ಟ್ ತಗೊಬಂದ್ಬಿಟ್ಟು ಏನ್ ಮಾಡೋರು ಅಂದ್ರೆ ಮಕ್ಕಳ ಮೇಲೆಲ್ಲ ಪ್ರಯೋಗ ಮಾಡೋದು. ಇದನ್ನೆಲ್ಲ ಮಾಡಿ ಇಡೀ ಇಸ್ರೇಲ್ ಜನರನ್ನ ಸರ್ವ ನಾಶ ಮಾಡೋದಕ್ಕೆ ನಿಂತ್ಕೊಂಡ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇಡೀ ಇಸ್ರೇಲ್ ಸಂಪೂರ್ಣವಾಗಿ ತತ್ಸರಗೊಂಡು ನಾಶ ಆಗೋ ರೀತಿಯಲ್ಲಿ ಆಗೋಗ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದಾದ್ಮೇಲೆ ಸ್ವಲ್ಪ ಜನರು ಏನ್ ಮಾಡ್ತಾರೆ ಅಂತಂದ್ರೆ ಹಂಗೂ ಹಿಂಗೂ ಮಾಡಿ ತಪ್ಪಿಸ್ಕೊಂಡು ಒದ್ದಾಡಿ ಎಲ್ಲಿಗ್ ಬರ್ತಾರೆ ಅಂತ ನಾವ್ ನೋಡ್ಬೇಕಾದ್ರೆ ಇಸ್ರೇಲ್ಗೆ ಬರ್ತಾರೆ. ಸೊ ನಾವು ಇವ್ರ ದೇಶದಲ್ಲಿ ಇರೋದ್ರಿಂದ ಇಷ್ಟೆಲ್ಲ ಕಷ್ಟನ ಅನುಭವಿಸ್ಬೇಕು. ಬಟ್ ನಮ್ದೇ ಒಂದು ಸ್ವಂತ ಒಂದು ದೇಶ ಆಗಿರುವಂತ ಇಸ್ರೇಲ್ ನಾವು ಮರಳಿ ಹೋದ್ರೆ ನಮ್ಗೆ ಎಷ್ಟೋ ಅವಕಾಶ ಇದೆ ಅಂತ ಅನ್ಬಿಟ್ಟು ನಾವು ಆಲ್ರೆಡಿ ವಾಕ್ಯ ಓದಿದ್ವಲ್ಲ, ಜೆರೆಮಿಯ 31ನೇ ಅಧ್ಯಾಯ 8 ಮತ್ತು 9ನೇ ವಚನ, ಮತ್ತೊಮ್ಮೆ ಓದಿ. ಸೊ ಆ ರೀತಿಯ ಒಂದು ವಾಕ್ಯದ ಒಂದು ವಾಗ್ದಾನದಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಇಸ್ರೇಲ್ಗೆ ಹೊರಟು ಬರ್ತಾರೆ. ಜೆರೆಮಿಯ 31ನೇ ಅಧ್ಯಾಯ 8 ಮತ್ತು 9ನೇ ವಚನ ಓದಿ. ಇಗೋ, ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು, ದಿಗಂತಗಳಿಂದ ಅವರನ್ನು ಕೂಡಿಸುವೆನು. ಅವರೊಂದಿಗೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನತುಂಬಿದ ಬಸುರಿಯನ್ನು ಒಟ್ಟಿಗೆ ಕರೆತರುವೆನು. ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ಅವರು ಅಳುತ್ತಾ ನಡೆದು ಬರುವರು. ಅವರ ವಿಜ್ಞಾಪನೆಗಳಿಂದಲೇ ಅವರನ್ನು ಮುಂದರಿಸುವೆನು. ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರು ಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಎಫ್ರಾಯಿಮು ನನ್ನ ಹಿರಿಯ ಮಗನಲ್ಲವೇ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ವಾಕ್ಯ ಹೇಳಿರೋ ಪ್ರಕಾರ ಇಸ್ರೇಲ್ ಅಲ್ಲಿ ಜನರೇ ಇರಲಿಲ್ಲ ರೀ. ಬಟ್ ಎಲ್ರು ಎಲ್ಲ ಹೊಂಟೋಗಿದ್ರು, ಅಕ್ಕಪಕ್ಕ ದೇಶಗಳೆಲ್ಲ ವಲಸೆ ಹೊಂಟೋಗಿದ್ರು ಆಗ್ಲೇನೆ. ಅವರೆಲ್ರು ಈ ಒಂದು ಹಿಟ್ಲರ್ನ ಕಾಟಕ್ಕೆ ಮತ್ತೆ ಬೇರೆ ದೇಶದಲ್ಲಿ ಇದ್ದಂತ ಒಂದು ಬಹಿಷ್ಕಾರಗಳ ಒಂದು ಕಾಟದಿಂದ ಏನ್ ಮಾಡ್ತಿದ್ರು ಅಂತಂದ್ರೆ ತಪ್ಪಿಸ್ಕೊಂಡು ಹಂಗೋ ಹಿಂಗೋ ಮಾಡಿ ಇಸ್ರೇಲ್ ದೇಶಕ್ಕೆ ಬಂದ್ಬಿಡ್ತಿದ್ರು. ಅಂದ್ರೆ ಪ್ರೆಗ್ನೆಂಟ್ ಆಗಿದ್ದವರು ಬಂದ್ಬಿಡ್ತಾ ಇದ್ರು, ಕಷ್ಟದಲ್ಲಿರೋರು ಬಂದ್ಬಿಡ್ತಾ ಇದ್ರು, ಒಳ್ಳೆ ಅನುಕೂಲವಾಗಿರೋರು ಎಲ್ರು ಕೂಡ ಎಲ್ಲಿ ಹೊರಟು ಬಂದ್ರು ಅಂತಂದ್ರೆ ಬಿಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೆಂಗ್ ಓಡ್ ಬಂದ್ರು ಅಂದ್ರೆ ಇಸ್ರೇಲ್ ಅಲ್ಲಿ ಬಂದ್ ಸೇರ್ಬಿಟ್ರೆ ಸಾಕಪ್ಪ, ನಮ್ ಜೀವ ಉಳ್ಕೊಬಿಡುತ್ತೆ ಅನ್ನೋ ರೀತಿಯ ಮೈಂಡ್ ಸೆಟಪ್ ಬಂದ್ಬಿಡ್ತು. ಇದೇ ಏನಂತ ನಾವ್ ನೋಡ್ಬೇಕ, ತುಂಬಾ ಒಂದು ವಿಮೋಚನೆ ಅಂತಾನೆ ಹೇಳ್ಬೋದು ಪ್ರಿಯರೇ, ಗ್ರೇಟೆಸ್ಟ್ ವಿಮೋಚನೆ. ಏನಾದ್ರೂ ಅಪ್ಪಿ ತಪ್ಪಿ ಬೇರೆ ಜನರ ಹತ್ರ ನಾವ್ ಸಿಗಾಕೊಂಡ್ರೆ ನಮ್ನ ಸಾಯಿಸ್ಬಿಡ್ತಾರೆ. ನಾವ್ ಇಸ್ರೇಲ್ ಅಲ್ಲಿ ಹೋಗಿ ಸೇರ್ಬಿಟ್ರೆ, ಇಸ್ರೇಲ್ ಅಲ್ಲಿ ಇದ್ಬಿಟ್ರೆ ನಮ್ ಯಾರೂ ಕೂಡ ಮುಟ್ಟೋದಕ್ ಸಾಧ್ಯ ಇಲ್ಲ ಅಂತ ಅನ್ಬಿಟ್ಟು ಇಡೀ ಇಸ್ರೇಲ್ ಜನಾಂಗ ಯಹೂದಿಗಳೆಲ್ರು ಕೂಡ ಏನೇನ್ ಸಿಗುತ್ತೋ ಫ್ಲೈಟ್, ಬಸ್, ಟ್ರೈನ್ ಹಿಡ್ಕೊಂಡು, ಶಿಪ್ ಹಿಡ್ಕೊಂಡು ಇಸ್ರೇಲ್ ಬಂದ್ಬಿಟ್ರು ಪ್ರಿಯರೇ. ಇಸ್ರೇಲ್ ಬಂದ್ಮೇಲೆ ಏನು, ಇಸ್ರೇಲ್ ಏನ್ ಅನುಕೂಲವಾಗಿತ್ತಾ? ಇಸ್ರೇಲ್ ಅನುಕೂಲವಾಗೇನೆ ಇರ್ಲಿಲ್ಲ. ಹೆಚ್ಚು ಕಮ್ಮಿ ಮಳೆನೇ ಕಾಣ್ದೇ ಇರುವಂತ ಒಂದು ದೇಶ ಪ್ರಿಯ ಸಹೋದರ ಮತ್ತು ಸಹೋದರಿ ಇಸ್ರೇಲ್. ಹೆಚ್ಚು ಕಮ್ಮಿ 1800 ವರ್ಷದವರ್ಗುನುವೆ ಮಳೆನೇ ಇರ್ಲಿಲ್ವಂತೆ. ಏನಕ್ಕಂದ್ರೆ ಯಾವಾಗ ಯೇಸು ಕ್ರಿಸ್ತನ ಕೊಂದಾದ ನಂತರ ಇಡೀ ಇಸ್ರೇಲ್ ಶಾಪಕ್ಕೆ ಒಳಗಾಗಿದ್ದು, ಆ ಒಂದು ಶಾಪದಿಂದ ಹೊರಗಡೆ ಬರೋದಕ್ ಸಾಧ್ಯನೇ ಆಗಿಲ್ಲ. ಆಲ್ರೆಡಿ 1ರಷ್ಟು 2ರಷ್ಟು ಅವ್ರು ಅನುಭವಿಸಿದ್ರು. ಈಗ ಇಸ್ರೇಲು ಯಾವ ರೀತಿ ಡೆವಲಪ್ ಆಯ್ತು ಅಂತಂದ್ರೆ, ಎಲ್ಲಿಂದ ಪ್ರಿಯ ಸಹೋದರ ಮತ್ತು ಸಹೋದರರ
ಎಪ್ಪತ್ನಾಲ್ಕರಿಂದ ಇಡೀ ಇಸ್ರೇಲು ತುಂಬಾ ಉನ್ನತವಾದಂತ ರೀತಿಯಲ್ಲಿ ಮೇಲ್ ಡೆವಲಪ್ಮೆಂಟ್ ಬಿಫೋರ್ ಮತ್ತೆ ಆಫ್ಟರ್ ನಾವು ನೋಡ್ಬೇಕಾದ್ರೆ ಜೆರುಸಲೇಮೇ ಆಗ್ಲಿ, ಇಸ್ರೇಲ್ ನಲ್ಲಿ ಎಂಟರ್ ಸಿಟೀಸ್ ಆಗ್ಲಿ, ಮಿಡ್ ಸಿಟಿ ಮೆಸೊಪೊಟೇಮಿಯ ಸಮುದ್ರನೇ ಆಗ್ಲಿ, ಯಾವುದೇ ಒಂದು ಜಾಗನೇ ನಾವು ನೋಡ್ಬೇಕಾದ್ರು ಎಲ್ಲ ಉನ್ನತವಾಗಿ ನಡ್ಕೊಂಡ್ ಬಂತು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈಗ ನಾವೆಲ್ಲ ಡ್ರಿಪ್ ಇರಿಗೇಷನ್ಸ್, ಸ್ಪ್ರಿಂಕ್ಲಿಂಗ್ ಇರಿಗೇಷನ್ಸ್ ನಾವೀಗ ಅಳವಡಿಸ್ಕೊತಾ ಇದೀವಿ. ಬಟ್ ಇದನ್ನ ಕಂಡುಹಿಡ್ದಿರೋದು, ಇದನ್ನ ಪಿತಾಮಹನೇ ಯಾರು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್. ಒಣ ಭೂಮಿಯಲ್ಲಿ ಅಗ್ರಿಕಲ್ಚರ್ನ ಅಂದ್ರೆ ಒಂದು ವ್ಯವಸಾಯಗಳನ್ನ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ತಿಳಿಸಿದ್ದೆ ಇವ್ರು. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ದೇವರೊಂದು ಜ್ಞಾನ, ದೇವರೊಂದು ಆಶೀರ್ವಾದ ಇಸ್ರೇಲ್ ಜನರ ಮೇಲೆ ಇದ್ದಿದ್ರಿಂದಾನೇ ಈ ರೀತಿ ಅವ್ರು ಬೆಳೆದ್ರು ಪ್ರಿಯರ. ಆಗಿನ ಕಾಲದಲ್ಲೆಲ್ಲ ಒಂದು ಹಸುನ ಹಿಡ್ಕೊಂಡು ನೇಗಿಲ್ನ ಉಳ್ತಿದ್ರು. ಟ್ರ್ಯಾಕ್ಟರ್ಸ್ ಅನ್ನೋದೇ ಒಂದು ಇನ್ವೆನ್ಷನ್ಸ್ ಗಳೆಲ್ಲ, ಅಂದ್ರೆ ಮೆಕ್ಯಾನಿಸಮ್ ಅನ್ನೋದೇ ಇರ್ಲಿಲ್ಲ. ಬಟ್ ಈ ಒಂದು ಮೆಕ್ಯಾನಿಸಮ್ನ, ಮಿಷಿನಿಸಮ್ನ ಎಲ್ಲ ಕಂಡುಹಿಡ್ದಿದ್ದೆ ಇಸ್ರೇಲ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ್ಮೇಲೆ ಫ್ಲವರ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ನ ತರತರವಾರಿಯಾಗಿ ಡಿಸೈನ್ ಆಗಿ ಕಲರ್ಫುಲ್ ಆಗಿ ಉಂಟು ಮಾಡ್ಬೋದು ಅಂತ ತೋರ್ಸಿದ್ದೆ ಯಾವ ದೇಶ ಅಂದ್ರೆ ಇಸ್ರೇಲ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನಮ್ಮಲ್ಲೆಲ್ಲ ಏನಿತ್ತು, ಏನೋ ಒಂದು ಈರುಳ್ಳಿನೋ, ಒಂದು ಟೊಮೊಟೊನೋ ಏನೋ ಒಂದಿತ್ತು, ರೆಡ್ ಕ್ಯಾಪ್ಸಿಕಮ್, ಗ್ರೀನ್ ಕ್ಯಾಪ್ಸಿಕಮ್ ಅಂತೆ, ಫ್ಲವರ್ಸ್ ಅಲ್ಲಿ ಡಿಸೈನ್ ಫ್ಲವರ್ಸ್ ಅಂತೆ, ಹಾಳಾಗ್ದಿರೋಂತ ಒಂದು ಫ್ಲವರ್ಸ್ ಅಂತೆ. ಈ ತರ ಎಲ್ಲಾ ಕಂಡುಹಿಡಿದಿದೆ ಯಾರು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದು ಡ್ರ್ಯಾಗನ್ ಫ್ರೂಟ್ಸ್ ಈಗ ನಾವು ನೋಡ್ತಾ ಇದೀವಿ ಪ್ರಿಯ ಸಹೋದರ ಮತ್ತು ಸಹೋದರಿ. ಇದನ್ನೆಲ್ಲ ಆ ಒಂದು ಟೈಮ್ ಅಲ್ಲೇನೆ ಇನ್ವೆನ್ಷನ್ ಮಾಡಿ ಅದರಲ್ಲಿ ಇರುವಂತ ಒಂದು ಒಳ್ಳೆ ರೀತಿಯ ಒಂದು ಫಲದಾಯಕವಾದಂತ ಒಂದು ಸಂಗತಿಗಳನ್ನ ಅಂತ ನಾವು ನೋಡ್ಬೇಕಾದ್ರೆ ನಾಟಿ ಫಾರಂ ಅಂತೆಲ್ಲ ಕರಿತೀವಿಲ್ಲ ನಾವು ನಮ್ಮ ತರಕಾರಿಗಳಿಗೆ, ಇದನ್ನೆಲ್ಲ ಇನ್ವೆನ್ಷನ್ ಮಾಡಿದ್ದೆ ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಪ್ರಿಯರೇ. ಆಮೇಲಿಂದ ಕೆಟ್ಲಿಂಗ್ ಅಂತಂದ್ರೆ ಏನು ಅಂತಂದ್ರೆ ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಕುರಿ ಸಾಗಾಣಿಕೆ, ಇದೆಲ್ಲ ಈಗ ನಾವು ನೋಡ್ತಿದ್ವಿ. ಬಟ್ ಇದನ್ನೆಲ್ಲ ಆಗಿನ ಕಾಲದಲ್ಲೇನೆ ಇನ್ವೆನ್ಷನ್ ಮಾಡಿದ್ದೆ ಯಾರು ಅಂತಂದ್ರೆ ಇಸ್ರೇಲ್ ಪ್ರಿಯರೇ. ಸೊ ಇದಕ್ಕೆಲ್ಲ ಕಾರಣಕರ್ತನಾಗಿರುವಂತ ಡೇವಿಡ್ ಬೆನ್ ಗುರನ್ ಅನ್ನೋ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ಇಡೀ ಇಸ್ರೇಲ್ ನ ಮತ್ತೆ ರೀಬಿಲ್ಡ್ ಮಾಡ್ಬೇಕು ಅನ್ಬಿಟ್ಟು, ಮತ್ತೆ ಸುತ್ತಮುತ್ತ ಇರುವಂತ ಒಂದು ಶತ್ರುಗಳ ನಮ್ಮ ದೇಶನ ಮತ್ತೆ ಕವರ್ ಮಾಡಿ ನಮ್ಮನ್ನ ಮತ್ತೆ ನಾಶ ಮಾಡಬಾರ್ದು ಅನ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಇಸ್ರೇಲ್ನ ರೀಬಿಲ್ಟ್ ಮಾಡ್ಕೊಂಡು ಹೋಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇಸ್ರೇಲ್ನು ಎಂತೆಂತ ಒಂದು ಫಲನ ಉಂಟು ಮಾಡುತ್ತೆ ಅಂತಂದ್ರೆ ಅಷ್ಟಿಷ್ಟು ಉಂಟಾಗೋದಿಲ್ಲ ಪ್ರಿಯರೇ. ಯಾಕೆ ಅಂತಂದ್ರೆ ದೇವ್ರ ಆರಿಸಿರುವಂತ ಒಂದು ದೇಶದಲ್ಲಿ ದೇವ್ರೇ ವಾಗ್ದಾನ ಮಾಡ್ಬಿಟ್ಟಿದ್ರು, ಇಂತಿಂತ ಜಾಗದಲ್ಲಿ ಇಂತಿಂತ ಒಂದು ಫಲಗಳನ್ನ ನಾನು ಕೊಡ್ತೀನಿ ಅನ್ಬಿಟ್ಟು. ಸೊ ನೋಡಿ, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 7 ಮತ್ತೆ 9ನೇ ವಚನ. ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 7 ಮತ್ತೆ 8, 9ನೇ ವಚನ. ನಿಮ್ಮ ದೇವರಾದ ಯೆಹೋವನು ಉತ್ತಮ ದೇಶಕ್ಕೆ ನಿಮ್ಮನ್ನು ಸೇರಿಸುತ್ತಾನೆ. ಆ ದೇಶದ ಹಳ್ಳಗಳಲ್ಲಿ ನೀರು ಯಾವಾಗಲೂ ಹರಿಯುತ್ತದೆ, ಮತ್ತು ತಗ್ಗುಗಳಲ್ಲಾಗಲಿ ಗುಡ್ಡಗಳಲ್ಲಾಗಲಿ ಎಲ್ಲಾ ಕಡೆಯೂ ಬಾವಿಗಳಲ್ಲಿಯೂ ಬುಗ್ಗೆಗಳಿಂದಲೂ ನೀರು ಉಕ್ಕುತ್ತದೆ. ಆ ದೇಶದಲ್ಲಿ ಗೋಧಿ, ಜವೆಗೋಧಿ, ದ್ರಾಕ್ಷಿ, ಅಂಜೂರ, ದಾಳಿಂಬೆ ಇವುಗಳು ಬೆಳೆಯುತ್ತವೆ. ಎಣ್ಣೆ ಮರಗಳು, ಜೇನು ಸಿಕ್ಕುತ್ತವೆ. ಅಲ್ಲಿ ನೀವು ದುರ್ಭಿಕ್ಷವನ್ನೇ ಕಾಣದೆ ಸಮೃದ್ಧಿಯಾಗಿ ಉಂಡು ಯಾವ ಕೊರತೆಯೂ ಇಲ್ಲದೆ ಇರುವಿರಿ. ಆ ದೇಶದಲ್ಲಿ ಕಬ್ಬಿಣದ ಕಲ್ಲು ಸಿಕ್ಕುತ್ತದೆ. ಅಲ್ಲಿಯ ಬೆಟ್ಟಗಳಲ್ಲಿ ತಾಮ್ರದ ಗಣಿಗಳುಂಟು. ನೀವು ಹೊಟ್ಟೆ ತುಂಬಾ ಉಂಡು ಸುಖದಿಂದಿರುವಾಗ ನಿಮ್ಮ ದೇವರಾದ ಯೆಹೋವನು ನಿಮಗೆ ಉತ್ತಮ ದೇಶವನ್ನು ಕೊಟ್ಟದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಥ್ಯಾಂಕ್ ಯು ಬ್ರದರ್. ಸೊ ಇಂಥದ್ದೆಲ್ಲ ವಾಗ್ದಾನ ಯಾವಾಗ ಮಾಡಿದ್ರು ಅಂತ ನಾವು ನೋಡ್ಬೇಕಾದ್ರೆ, ಅಬ್ರಾಮ್, ಇಸಾಕ್, ಯಾಕೋಬರು ಹೇಗೆ ಹಾಲು ಜೇನು ಹರಿಯುವಂತ ದೇಶ ಇಸ್ರೇಲ್ ಜನರಿಗೆ ಹೆಂಗೆ ಬಂದ್ರೋ ಆ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರ ಆಗ ನಡೆದಿರುವಂತ ಒಂದು ವಾಗ್ದಾನಗಳು ಈಗ್ಲೂ ಕೂಡ ನೆರವೇರುತ್ತೆ ಅಂತ ಅನ್ಬಿಟ್ಟು 1948ರಲ್ಲಿ ಬಂದಂತ ಮೊದಲನೇ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ, ಇಂತಿಂತ ಜಾಗದಲ್ಲಿ ಇಂತಿಂತ ಅಗ್ರಿಕಲ್ಚರ್ ಮಾಡ್ಬೇಕು, ಇಂತಿಂತ ಕಲ್ಟಿವೇಶನ್ಸ್ ನ ಮಾಡ್ಬೇಕು, ಇಂತ ಒಂದು ಜಾಗದಲ್ಲಿ ಹಳ್ಳಗಳೆಲ್ಲ ನೀರ್ ಬರುತ್ತೆ ಅಂತ ಹೇಳಿದ್ರಲ್ಲ, ಇಂತಿಂತ ಜಾಗದಲ್ಲೇ ನೀರ್ ಬರೋದು. ಈ ಬಂದ್ರೆ ನೀರು ಬರೀ ವರ್ಷಕ್ಕೆ ಬರೀ 3 ತಿಂಗಳು 6 ತಿಂಗಳಲ್ಲ ರೀ, ವರ್ಷ ಪೂರ್ತಿ ನೀರ್ ಬರುವಂತ ಒಂದು ಸ್ಥಳಗಳೇ ಇದ್ದಿದ್ದೆ ಎಲ್ಲಿ ಅಂತಂದ್ರೆ ಇಸ್ರೇಲ್ ಜಾಗದಲ್ಲಿ ರೀ. ಅಂತ ಜಾಗದಲ್ಲಿ ಎಲ್ಲಾ ತರ ಕಲ್ಟಿವೇಶನ್ಸ್ ಗಳನ್ನೆಲ್ಲ ಮಾಡಿ ಎಲ್ಲಾ ವಿಧವಾದಂತ ರೀತಿಯ ಒಂದು ಬಗೆಯಾದಂತ ಒಂದು ಮರ ಗಿಡಗಳು, ವ್ಯತ್ಯಾಸಕರವಾದಂತ ಹೂಗಳನ್ನೆಲ್ಲ ಬಿಲ್ಟ್ ಮಾಡಿದ್ರು ಪ್ರಿಯರೇ.
ಬರೀ ಏನ್ ಅಗ್ರಿಕಲ್ಚರಲ್ ಮಾತ್ರ ಅವರು ಡೆವಲಪ್ ಆದ್ರ ಅಂದ್ರೆ ಇಲ್ಲ ರೀ. ಇಸ್ರೇಲ್ ಬರೀ ಅಗ್ರಿಕಲ್ಚರಲ್ ಅಲ್ಲ, ಟೆಕ್ನಾಲಜಿ, USB ಕೇಬಲ್ ಅಂತೆ, ಬ್ಯಾಟ್ರೀಸ್ ಅಂತೆ, ಪೆನ್ ಡ್ರೈವ್ ಅಂತೆ, ಸೋಲಾರ್ ಪ್ಯಾನಲ್ಸ್, ಇದನ್ನೆಲ್ಲ ಯಾರ್ ಕಂಡುಹಿಡಿದ್ರು? ಯಹೂದಿಗಳೇ ಕಂಡುಹಿಡಿದಿದ್ದು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಬರೀ ವ್ಯವಸಾಯದಲ್ಲೆಲ್ಲ ಅವ್ರ ಜ್ಞಾನ ತೋರಿಸಿರೋದಲ್ಲ, ಒಂದು ವಿಶೇಷವಾದಂತ ತಾಂತ್ರಿಕವಾದಂತ ರೀತಿಯಲ್ಲೂ ಕೂಡ ಇದನ್ನೆಲ್ಲ ಕಂಡುಹಿಡಿದಿದ್ದೆ ಯಹೂದಿಗಳು ಪ್ರಿಯರೇ. ಈಗ್ಲೂ ಕೂಡ ನಾವು ಯೂಸ್ ಮಾಡುವಂತ ಲ್ಯಾಪ್ಟಾಪ್ಸ್ ಆಗ್ಲಿ, ಫೋನ್ಸ್ಗಳನ್ನೇ ಆಗ್ಲಿ, ಇದನ್ನೆಲ್ಲ ಫಸ್ಟ್ ಇನ್ವೆನ್ಷನ್ ಮಾಡಿದ್ ಎಲ್ಲಿಂದ? ಸೊ ಜೀವ್ಸ್ಗಳೇ ಅಂದ್ರೆ ಇಸ್ರೇಲ್ ನಿಂದನೇ ನಮ್ಗೆ ಬಂದಿರೋದು ತಾಂತ್ರಿಕಗಳೆಲ್ಲ. ಈಗ್ಲೂ ಕೂಡ ಏನಾದ್ರೂ ಒಂದು ದೇಶಗಳಲ್ಲಿ ಯುದ್ಧಗಳು ಏನೇ ನಡೆದ್ರು ಕೂಡ, ಏನಾದ್ರೂ ಒಂದು ಸಂಕಷ್ಟಕ್ಕೆ ಒಳಗಾದ್ರು ಅಂತಂದ್ರೆ ಫಸ್ಟ್ ದೇಶ ಯಾರನ್ನ ಕನ್ಸರ್ನ್ ಮಾಡ್ತಾರೆ ಅಂತಂದ್ರೆ ಇಸ್ರೇಲ್ನೇ ಕನ್ಸರ್ನ್ ಮಾಡ್ತಾರೆ. ಇಸ್ರೇಲ್ ನಲ್ಲಿ ಇರುವಂತ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಬೇರೆ ಒಂದ್ ದೇಶಗಳು ಕೂಡ ಬೆಳೆದಿಕ್ಕೆ ತುಂಬಾ ಪ್ರಾಮುಖ್ಯತೆ ಹೊಂದುತ್ತೆ. ಅದು ಸಾಲದು ಅಂತ ಅನ್ಬಿಟ್ಟು ಎಂತೆಂತ ಬ್ರ್ಯಾಂಡ್ಗಳನ್ನ ಇಸ್ರೇಲ್ ಕೊಟ್ಟಿದೆ ಅಂತಂದ್ರೆ ಡೆಲ್, ನೈಕಿ, ಆಮೇಲಿಂದ ನಾವು ಮೈಕ್ರೋಸಾಫ್ಟ್, ಇನ್ನು ದೊಡ್ಡ ದೊಡ್ಡ ಕಂಪನಿಗಳನ್ನೆಲ್ಲಾನು ಕೂಡ ಇನ್ವೆನ್ಷನ್ ಮಾಡಿದ್ ಯಾವ್ದು ಅಂತ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದು ಸಾಲದು ಅಂತ ಅನ್ಬಿಟ್ಟು ಒಂದು ವಾರ್ಶಿಪ್ ಅಲ್ಲೇ ಆಗ್ಲಿ, ಡ್ರೋನ್ಸ್ ಅಂತಾನೆ ಆಗ್ಲಿ, ಮತ್ತೆ ನಾವು ನೋಡ್ಬೇಕಾದ್ರೆ ಯುದ್ಧನ ಮನುಷ್ಯ ಆಡೋದಲ್ಲ, ಟೆಕ್ನಿಕಲ್ ಆಗಿ ಜ್ಞಾನವಾಗಿ ಆಡ್ಬೇಕು ಅಂತ ಅನ್ಬಿಟ್ಟು ಅಂತ ಐರನ್ ಡೋಮ್ಸ್ ಗಳನ್ನೆಲ್ಲ ಇನ್ವೆನ್ಷನ್ಸ್ ನೆಲ್ಲ ಮಾಡಿದೆ ಇಸ್ರೇಲ್ ಪ್ರಿಯರೇ. ಸೊ ಅದು ಅಲ್ದಂತಾನೆ ಇಸ್ರೇಲ್ ಅಲ್ಲಿ ಒಂದು ವಿಶೇಷವಾದಂತ ಒಂದು ರೂಲ್ಸ್ ಇದೆ. ಯಾವುದೇ ಒಬ್ಬ ವ್ಯಕ್ತಿನೇ ಆಗ್ಲಿ, ಎಂತ ಒಂದು ಘನ ವ್ಯಕ್ತಿನೇ ಆಗ್ಲಿ, ಒಂದು ನಾರ್ಮಲ್ ಇರುವಂತ ವ್ಯಕ್ತಿಗಳೇ ಆಗ್ಲಿ, ತನ್ನ ಮಕ್ಕಳು 2 ವರ್ಷ ಕಂಪಲ್ಸರಿಯಾಗಿ 10th ಆದ್ಮೇಲೆ 2 ವರ್ಷ ಆರ್ಮಿಲಿ ಕೆಲಸ ಮಾಡ್ಲೇಬೇಕು ಅನ್ನೋ ಒಂದು ರೂಲ್ಸ್ ನ ತಂದ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ರೂಲ್ಸ್ ನ ಮಾಡಿ ಯಾವ ರೀತಿ ಇಸ್ರೇಲ್ ನ ಡೆವಲಪ್ ಮಾಡಿದ್ರು ಅಂತಂದ್ರೆ, ಒಂದ್ ಕಾಲದಲ್ಲಿ ಪ್ಯಾಲೆಸ್ಟೀನ್ಸ್ ಗಳೇ ಜಾಸ್ತಿ ಇದ್ದಂತ ಇಸ್ರೇಲ್ ದೇಶದಲ್ಲಿ ಬರ್ತಾ ಬರ್ತಾ ಏನಾಗೋಗುತ್ತೆ ಅಂತಂದ್ರೆ ಪ್ಯಾಲೆಸ್ಟೀನ್ಸೇ ಕಮ್ಮಿ ಆಗೋಗ್ತಾರೆ, ಇಸ್ರೇಲ್ ರೇ ಜಾಸ್ತಿ ಆಗೋಗ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರ. ಆ ರೀತಿ ರಿವರ್ಸ್ ಆರ್ಡರ್ಸ್ ನೆಲ್ಲ ಆಗಿ ಎಲ್ಲಾ ರೀತಿಯ ಒಂದು ದಂಗೆಗಳನ್ನೆಲ್ಲ ರೆಡಿ ಆಗಿ ಇಡೀ ಇಸ್ರೇಲ್ನೇನೆ ದೇವರು ಆಶೀರ್ವದಿಸೋ ತರ ನಡ್ಕೊಂಡು ಕಾದು ಬರೋಂತ ರೀತಿಯಲ್ಲಿ ಆಗೋಗುತ್ತೆ. ಏನಕ್ಕಂದ್ರೆ 1922ರಲ್ಲಿ ಬ್ರಿಟಿಷ್ ಅವರು ಮ್ಯಾಪ್ ಮಾಡಿದಾಗ ಇಸ್ರೇಲ್ ಅಲ್ಲಿ ಇದ್ದಂತ ಒಂದು ಜನಾಂಗ ಬರೀ 3% ಇತ್ತು. 100ರಷ್ಟು ಜನರು ಏನಾಗಿದ್ರು ಅಂತಂದ್ರೆ ಬೇರೆ ಧರ್ಮದವರು, ಅರಬ್ಸ್ನವರೇ 97 ಜನರು ಬಂದ್ಬಿಟ್ಟಿದ್ರು. ಇವ್ರನ್ನೆಲ್ಲ ಓಡಿಸಿ ವಾಪಸ್ ಅರಬ್ ದೇಶದಲ್ಲಿ ಅವ್ರ ಒಂದು ರೀತಿಯಲ್ಲಿ ಬೆಳವಣಿಗೆಗಳನ್ನೆಲ್ಲ ಆಗಿ ಒಂದು ಯಾವ ರೀತಿ ಅಂತ ನಾವು ನೋಡ್ಬೇಕು. ಅರಬ್ ಅಂತ ಹೇಳಿದ ತಕ್ಷಣ ನಮ್ಗೆಲ್ಲ ಜ್ಞಾನ ಬರೋದಂದ್ರೆ ಪೆಟ್ರೋಲಿಯಂ, ಇವನ್ನೆಲ್ಲ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಇನ್ವೆನ್ಷನ್ ಎಲ್ಲ ಮಾಡೋದು ಎಲ್ಲ ನಡೆಸಿದ್ದು ಎಲ್ಲ ಇಸ್ರೇಲ್ಸ್ ಇಂದಾನೆ. ಅರಬ್ ದೇಶಗಳು ಕೂಡ ಡೆವಲಪ್ ಆಗಿ ಬೇರೆ ಒಂದು ದೇಶದಲ್ಲಿ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಅವರೇ ಒಂದು ಸ್ಥಾಪನೆ ಮಾಡ್ಕೊಳ್ಳೋ ತರ ಇದನ್ನೆಲ್ಲ ಮಾಡಿ ಇಸ್ರೇಲ್ ಯಾವ ರೀತಿ ಬಾರ್ನ್ ಆಯ್ತು ಅಂತಂದ್ರೆ ವ್ಯತ್ಯಾಸಕರವಾದಂತ ರೀತಿ ಒಂದು ವಿಶೇಷವಾಗಿ ಬುಟ್ಟಿ ಬೆಳೀತು ಪ್ರಿಯರೇ. ಅದಾದ್ಮೇಲೆ ಇಸ್ರೇಲ್ ಬೆಳೆಯೋವರ್ಗು ಏನ್ ಸುಮ್ನೆನೆ ಇತ್ತ ಅಕ್ಕಪಕ್ಕ ದೇಶದವರು ಅಂತಂದ್ರೆ ಇಲ್ಲ ರೀ. ಇಷ್ಟೆಲ್ಲಾ ಸಂಪತ್ತು, ಇಷ್ಟೆಲ್ಲಾ ಆಶೀರ್ವಾದ, ಇಷ್ಟೆಲ್ಲ ಒಂದು ಸವಲತ್ತು ಇದೆಯಲ್ಲ ಇಸ್ರೇಲ್ ನಲ್ಲಿ ಅಂತ ಅನ್ಬಿಟ್ಟು ಅಕ್ಕಪಕ್ಕ ದೇಶಕ್ಕೆ ಆಮೇಲೆ ಗೊತ್ತಾಗತ್ತೆ. ಅದಾದ್ಮೇಲೆ ಅಕ್ಕಪಕ್ಕದಲ್ಲಿರುವಂತ ಈಜಿಪ್ಟೇ ಆಗ್ಲಿ, ಈಜಿಪ್ಟೇ ಆಗ್ಲಿ, ಇರಾನ್, ಇರಾಕ್, ಅಕ್ಕಪಕ್ಕದಲ್ಲಿರುವಂತ ಎಲ್ಲಾ ರೀತಿಯ ಒಂದು ದೇಶಗಳು ಕೂಡ ಈಗ್ಲೂ ಕೂಡ ಮುಗಿಬಿದ್ದು ಇಸ್ರೇಲ್ನ ನಾಶ ಮಾಡ್ಬೇಕು ಅಂತಾನೆ ನಿಂತಿದೆ. ಕೀರ್ತನೆ 83ನೇ ಅಧ್ಯಾಯ 4 ಮತ್ತೆ 9ನೇ ವಚನದಲ್ಲೂ ಕೂಡ ಅದೇ ಬಗ್ಗೆ ಮಾಹಿತಿ. ಕೀರ್ತನೆ 100ನೇ ಅಧ್ಯಾಯ 1ನೇ ವಚನದಲ್ಲೂ ಕೂಡ ಇದ್ರ ಬಗ್ಗೆನೆ ನಮಗ್ ಮಾಹಿತಿ ಹೇಳಿರೋದು. ಏನಂದ್ರೆ ಅಕ್ಕಪಕ್ಕದ ದೇಶದವ್ರು ಎಲ್ರು ಕೂಡ ಕುತೂಹಲದಿಂದ ಕಾದುಕೊಂಡು ಕೂತಿದ್ದಾರೆ. ಹೆಚ್ಚು ಕಮ್ಮಿ ಇದುವರೆಗೂ ಇಸ್ರೇಲ್ 13ರಿಂದ 18 ಯುದ್ಧಗಳನ್ನೆಲ್ಲ ಮಾಡಿದೆ ಪ್ರಿಯರೇ. ಒಂದು ಯುದ್ಧದಲ್ಲೂ ಕೂಡ ಅವ್ರು ಸೋತಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. 6 ದಿನದಲ್ಲೇನೆ 6 ದೇಶಗಳನ್ನ ಓಡಿಸಿರುವಂತ ಒಂದು ದೇಶ ಯಾವ್ದು ಅಂತಂದ್ರೆ ಇಸ್ರೇಲ್ ದೇಶ. ಇಂತ ಒಂದು ದೇಶ, ಇಂತ ಒಂದು ರೀತಿಯ ದೇಶನ ದೇವ್ರು ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿರುವಂತ ಒಂದು ದೇಶನ ಫ್ಯೂಚರ್ ಏನಾಗ್ಬೋದು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ತುಂಬಾ ಘನಘೋರವಾಗಿ ಹೇಗೆ ಡೆವಲಪ್ ಆಯ್ತು ಅದೇ ರೀತಿ ಬೀಳುವಂತ ಒಂದು ಚಾನ್ಸಸ್ ಕೂಡ ಇರುತ್ತೆ ಪ್ರಿಯರೇ. ಸೊ ಇಡೀ ಆಲ್ ನೇಷನ್ಸ್ ಎಲ್ಲ ಏನ್ ಮಾಡುತ್ತೆ ಅಂದ್ರೆ ಇಸ್ರೇಲ್ ನ ಮತ್ತೆ ಅಟ್ಯಾಕ್ ಮಾಡುವಂತ ಒಂದು ಸಂದರ್ಭ ಬಂದೇ ಬರುತ್ತೆ ಅನ್ಬಿಟ್ಟು ಹೇಳ್ತಾರೆ ನೋಡಿ. ಜಕರ್ಯ 14ನೇ ಅಧ್ಯಾಯ 1 ಮತ್ತೆ 2ನೇ ವಚನ.
ಆಹಾ, ಚಿಯೋನೆ, ಯೆಹೋವನು ನೇಮಿಸಿದ ದಿನವು ಬರುತ್ತದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವು ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು ಎಂಬುದು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ರೀತಿ ಇಸ್ರೇಲ್ ಎರಡರಷ್ಟು ಕಷ್ಟ ಅನುಭವಿಸಿ ಮತ್ತೆ ಇಸ್ರೇಲ್ ಸ್ಥಾಪನೆ ಮಾಡ್ಕೊಂಡು ಮತ್ತೆ ಈಗ ಡೆವಲಪ್ ಆಗಿದೆ. ಬಟ್ ಬರ್ತಾ ಬರ್ತಾ ಮುಂದೊಂದು ದಿನದಲ್ಲಿ ಏನಾಗುತ್ತೆ ಅಂತಂದ್ರೆ ಇನ್ನು ಸಂಕಷ್ಟಗಳನ್ನ ಎದುರಾಗುತ್ತೆ ಇಸ್ರೇಲ್ಗೆ. ಅವರಲ್ಲಿರುವಂತ ಜನರೆಲ್ಲರೂ ಕೂಡ ಇಸ್ರೇಲ್ನ ವಿರುದ್ಧವಾಗಿ ನಿಂತ್ಕೊಂಡು ಅಕ್ಕಪಕ್ಕದ ದೇಶದವರೆಲ್ಲರೂ ಕೂಡ ಇಸ್ರೇಲ್ನ ದಂಗೆ ಎದ್ದು ಇಸ್ರೇಲ್ನ ಮತ್ತೆ ಅವರು ನಾಶನ ದಿಕ್ಕಿಗೆ ತಗೊಂಡೋಗ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಇಷ್ಟೆಲ್ಲ ಕಂಡುಹಿಡಿದಿರುವಂತ ಇಸ್ರೇಲ್ ಮತ್ತೆ ಬೀಳುವಂತ ಒಂದು ಚಾನ್ಸಸ್ ಇದೆಯಾ ಅಂತಂದ್ರೆ ಖಂಡಿತವಾಗ್ಲೂ ಇದೆ ಪ್ರಿಯರೇ. ಇಸ್ರೇಲ್ ಒಂದು ಇಡೀ ದೇಶನೇ ಇನ್ನೊಂದು ಭಾಗದಲ್ಲಿ ನಿಂತ್ಕೊಂಡು ಯುದ್ಧ ಸಂಕಷ್ಟಗಳು ಎಲ್ಲಾ ರೀತಿಯ ವೇದನೆಗಳನ್ನ ಅನುಭವಿಸುತ್ತೆ. ಆ ಸಂದರ್ಭ ಬಂದಾಗ್ಲೇನೆ ನೀವೆಲ್ಲ ಎಚ್ಚರಿಕೆ ಒಳ್ಬೇಕು. ಯೇಸು ಕ್ರಿಸ್ತನ ಒಂದ್ ಎರಡನೇ ಬರುವಿಕೆ ಒಂದು ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದೀವಿ ಅಂತ ಅರ್ಥ. ಜೆಕೇರಿಯ 14ನೇ 3ನೇ ವಚನ ಓದಿ. ಜೆಕೇರಿಯ 14ನೇ 3ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅನಂತರ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಮತ್ತೆ ಇಸ್ರೇಲ್ ಕುಂದೋಗುತ್ತೆ. ಯಾವ ರೀತಿ ಕುಂದೋಗುತ್ತೆ ಅಂದ್ರೆ ತುಂಬಾ ಸಂಕಷ್ಟಗಳನ್ನ ಎದುರಾಗಿ ಎಲ್ಲಾ ರೀತಿಯಲ್ಲೂ ಕುಂದೋಗ್ಬಿಡುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ದೇವ್ರೇ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಇಸ್ರೇಲ್ನ ಆಶೀರ್ವದಿಸ್ತಾರಂತೆ. ಮತ್ತೆ ಆ ಒಂದು ದೇಶನ ಮತ್ತೆ ಎತ್ಕೊಳ್ಳೋದಕ್ಕೆ ಅನುಗ್ರಹಿಸ್ತಾರಂತೆ. ಉದಾಹರಣೆ ಹೇಗೆ ಅಂತ ನಾವು ನೋಡ್ಬೇಕಾದ್ರೆ ಗಿದ್ಯೋನ್ ಬಗ್ಗೆ ನೀವೆಲ್ಲರೂ ಕೇಳಿರ್ತೀರ. ಹೆಚ್ಚು ಕಮ್ಮಿ 1,20,000 ಜನರು ಮಿದ್ಯಾನ್ರು ಬಂದ್ಬಿಟ್ಟಿರ್ತಾರೆ. ಇದ್ರಲ್ಲಿ ಏನಾಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಬರೀ 300 ಜನರನ್ನ ಕರ್ಕೊಂಡು ಯುದ್ಧನೇ ಗೆದ್ದು ಬಿಡ್ತಾರೆ ಪ್ರಿಯರೇ. ಅದೇ ತರ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವ್ರೇ ಹೋಗ್ಬಿಟ್ಟು ಎಲ್ಲಾ ಶತ್ರುಗಳನ್ನ ಸಂಹಾರ ಮಾಡ್ಬಿಟ್ರ ಅಂದ್ರೆ ಇಲ್ಲ ರೀ. ದೇವದೂತ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಎಲ್ರನ್ನೂ ಸಂಹಾರ ಮಾಡಿದ್ರು. ಅದೇ ಪ್ರಕಾರನೇ ಇಸ್ರೇಲ್ ನಲ್ಲೂ ಕೂಡ ಏನ್ ನಡೆಯುತ್ತೆ ಅಂತಂದ್ರೆ ದೇವರ ಒಂದು ಕರ್ತವ್ಯ ಹಾಗೆ ಆಗುತ್ತೆ. ಆ ಒಂದು ಕರ್ತವ್ಯ ಆಗುವಂತ ಒಂದು ಸಂದರ್ಭನ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನ ಒಂದು ಎರಡನೇ ಬರುವಿಕೆ ಒಂದು ರಾಜ್ಯ ಸಂಪೂರ್ಣವಾಗಿ ಸ್ಥಾಪನೆ ಆಗೋದಕ್ಕೆ ತುಂಬಾ ಮುಖ್ಯವಾದಂತ ಒಂದು ಹಂತದಲ್ಲಿ ನೀವೆಲ್ಲರೂ ಕೂಡ ಇದೀವಿ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ಇಸ್ರೇಲ್ ಕಾಲಘಟ್ಟ. ನಮಗೆ ಇಸ್ರೇಲ್ ಅಲ್ಲಿ ಏನೇ ಒಂದು ಬದಲಾವಣೆಗಳಾಯ್ತು ಅಂತಂದ್ರೂ ಕೂಡ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ನಮ್ಮ ಒಂದು ರಕ್ಷಣೆ, ನಮ್ಮ ಒಂದು ನಿರೀಕ್ಷೆ ಅತಿ ಸಮೀಪದಲ್ಲಿದೆ. ಸೊ ಅದನ್ನ ನಾವು ಎದುರು ನೋಡೇನೆ ಇಡೀ ಲೋಕ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯವೇ ಇರೋದು. ಸೊ ಇಸ್ರೇಲ್ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ನೇಷನ್. ಸೊ ಇಸ್ರೇಲ್ ನಿಂದನೇ ನಮ್ಗೆಲ್ಲಾರ್ಗು ಕೂಡ ಒಂದು ಪಾಠ, ಅದೇ ಒಂದು ರೀತಿಯ ಒಂದು ಅನುಕತೆ. ನೋಡಿ ಜೆರೆಮಿಯ 31ನೇ 34ನೇ ವಚನ ಓದಿ. ಜೆರೆಮಿಯ 31ರಿಂದ 34. ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಎಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. 34ವರೆಗೂ ಓದಿ ಬ್ರದರ್. 34 ನಿಮಿಷ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು.
ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧಗಳನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ಸರ್ಕಂಫರೆನ್ಸ್ ನಡೀತಿದೆ. ಸೇನಾಧೀಶ್ವರಾದ ಯೆಹೋವನ ನುಡಿ ಏನಂತ ಹೇಳ್ಬೇಕಾದ್ರೆ, ಇಡೀ ಇಸ್ರೇಲ್ ವಂಶಸ್ಥವನ್ನ ದೇವರು ಕಾಪಾಡ್ತಾರಂತೆ. ಮುಂದೊಂದು ದಿನದಲ್ಲಿ ಅವರು ಮಾಡಿದಿರುವಂತ ಒಂದು ದಂಡನೆಗೆ ಅವರು ಆ ಒಂದು ದಂಡನೆಗೆ ಅವರು ಒಂದು ಉತ್ತರನ ಅದಕ್ಕೆ ಸೂಕ್ತವಾದಂತ ರೀತಿ ಒಂದು ಬೆಲೆನ ಕೊಡೋ ರೀತಿ, ಅಂದ್ರೆ ಕಷ್ಟನ ಅನುಭವಿಸಿ ತಿತ್ಕೊಂಡು ಮತ್ತೆ ದೇವರೊಟ್ಟಿಗೆ ಬರುವಂತ ಒಂದು ಸನ್ನಿವೇಶ ಬರುತ್ತೆ. ಬಂದಾದ ಮೇಲೆ ದೇವರು ಅವ್ರನ್ನ ಎಂದಿಗೂ ಕೈ ಬಿಡದೆ ಅವ್ರನ್ನ ಎತ್ತಿಸ್ತಾರಂತೆ. ಆಗ್ಲೇನೆ ಇಡೀ ಲೋಕಕ್ಕೆ ಒಂದು ರಕ್ಷಣೆ, ಒಂದು ವಿಮೋಚನೆ, ಒಂದು ಕ್ರಿಯಾತ್ಮಕವಾದಂತ ಒಂದು ಚಟುವಟಿಕೆ ನಡೆಯೋದಕ್ಕೆ ಸಾಧ್ಯ ಅನ್ಬಿಟ್ಟು ಹೇಳ್ತಾರೆ. ಸೊ ಇಡೀ ಇಸ್ರೇಲ್ ಜನರನ್ನ ಯಾವ ರೀತಿ ಅವ್ರನ್ನ ಒಂದು ನಡ್ಸೋದಕ್ ಸಾಧ್ಯ ಅಂತಂದ್ರೆ, ಉದಾಹರಣೆ ಯೇಸು ಕ್ರಿಸ್ತರನ್ನ ಹೇಗೆ ರಕ್ತ ಕುಸುಮರೋಗಿ ಮುಟ್ಟ ತಕ್ಷಣ ಹೆಂಗ್ ಆಶೀರ್ವಾದನ ಹೊಂದಿದ್ಲೋ ಆ ರೀತಿ ಇಸ್ರೇಲ್ನ ಒಂದು ಬದಲಾವಣೆಗಳನ್ನ ನೋಡಿರುವಂತ ಇಡೀ ಬೇರೆ ಒಂದು ದೇಶ ಜನಾಂಗಗಳೆಲ್ಲನೂ ಕೂಡ ಈ ಒಂದು ಇಸ್ರೇಲ್ ನಡೆದಿರುವಂತ ಒಂದು ಚಟುವಟಿಕೆಗಳನ್ನ ನಾವು ಕೂಡ ಅನುಸರಿಸಿದ್ರೆ ನಮ್ಮ ಒಂದು ದೇಶನೂ ಕೂಡ ಡೆವಲಪ್ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಎಲ್ರೂ ಕೂಡ ಇಸ್ರೇಲ್ನ ಮಾದರಿ ಮೇಲೆ ನಡೆಯೋದಕ್ಕೆ ಪ್ರಾಮುಖ್ಯತೆನ ಕೊಡ್ತಾರೆ. ಇಸ್ರೇಲ್ ಇರುವಂತ ರೀತಿಯಲ್ಲೇನೆ ನಮ್ಮ ದೇಶನೂ ಕೂಡ ಡೆವಲಪ್ ಮಾಡಿದ್ರೆ ನಾವು ಕೂಡ ಡೆವಲಪ್ ಆಗಿರೋದಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಎಲ್ರೂ ಕೂಡ ಇಸ್ರೇಲ್ನ ಅನುಸರಿಸ್ತಾರೆ. ಜಕರ್ಯ 8ನೇ ಅಧ್ಯಾಯ 22ನೇ ವಚನ 23ನೇ ವಚನ ಓದಿ. ಹೀಗೆ ಬಹುದೇಶಗಳವರು ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯೆಹೋವನನ್ನು ಆಶ್ರಯಿಸುವುದಕ್ಕೂ ಯೆಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳು ವಿವಿಧ ಭಾಷೆಗಳಾಗುವರಾದ 10 ಜನರು ಯೆಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ ಬಿದ್ದಿದೆ ಎಂದು ಹೇಳುವರು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿ, ಇದೇ ರೀತಿಯಲ್ಲಿ ನೀವೆಲ್ಲ ನಿರೀಕ್ಷಿಸೋ ಪ್ರಕಾರ ಇಸ್ರೇಲ್ನೇ ನಮ್ಗೆ ಒಂದು ಟೈಮ್ ಝೋನ್. ಆ ಒಂದು ಟೈಮ್ ಝೋನ್ ಪ್ರಕಾರನೇ ಎಲ್ರೂ ಕೂಡ ಇಸ್ರೇಲ್ನ ಅನುಸರಿಸಿ ನಡೆದು ಎಲ್ರೂ ಇಸ್ರೇಲ್ ಹೆಂಗೆ ಆಶೀರ್ವಾದ ಹೊಂದ್ಕೊಂತು ಅದೇ ಪ್ರಕಾರ ನಾವು ಕೂಡ ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ಬಿಟ್ಟು ಇಡೀ ಲೋಕ ಜನರನ್ನ ಎದುರು ನೋಡ್ತಾ ಇದ್ದಾರೆ. ಸೊ ಇದೇ 2ನೇ ಬರುವಿಕೆಯ ಒಂದು ಮುಖ್ಯವಾದಂತ ಒಂದು ಪಾಠ. ಸೊ ಇದಾದ್ಮೇಲೆ ಇನ್ನು 2ನೇ ಬರುವಿಕೆಗೆ ಇನ್ನು ಸುಮಾರು 2-3 ಭಾಗಗಳಿದೆ. ಅದನ್ನ ಸಹೋದರ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡುವಂತವರಾಗಿರೋಣ. ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇದೆಯಾ? ಸೊ ಏನಕ್ಕೆ ಅಂತಂದ್ರೆ ಟೈಮ್ ತುಂಬಾ ಕಮ್ಮಿ ಇತ್ತು. ಇದು 2 ಪಾರ್ಟ್ ತಗೋಬೇಕು, ಸ್ವಲ್ಪ ಆದಷ್ಟು ಬೇಗನೆ ಕವರ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಕಂಪ್ಲೀಟ್ ಮಾಡಿದ್ದು. ಸೊ ಕೊನೆದಾಗ ಯಾರಿಗಾದ್ರೆ ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಪ್ರೇಯರ್ ಮಾಡಿ ಮುಗಿಸೋಣ. ಏನಿಲ್ಲ ಬ್ರದರ್. ಥ್ಯಾಂಕ್ ಯು. ಕೊನೆದಾಗ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಮುಗಿಸೋಣ. ದಯವಿಟ್ಟು ಎಲ್ರೂ ಕೂಡ ಮತ್ತೆ ರೆಕಾರ್ಡಿಂಗ್ಸ್ನೆಲ್ಲ ಕೇಳಿ ನೋಟ್ಸ್ನೆಲ್ಲ ಮೇಂಟೈನ್ ಮಾಡಿ. ತುಂಬಾ ಅನುಕೂಲ ಆಗುತ್ತೆ ನಿಮ್ಗೆ ಸತ್ಯದಲ್ಲಿ ಬೆಳೆಯೋದಕ್ಕೆ. ಸೊ ಕೊನೆ ಪ್ರಾರ್ಥನೆಯನ್ನ ಜೋಯಲ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಜೋಯಲ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡಿ. ಬ್ರದರ್ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ 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 ಮಹಾಪರಿಶುದ್ಧರೇ, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವರೇ, ದೇವರೇ, ಈಗೋ ಈ ಸಂಜೆ ವೇಳೆಯಲ್ಲಿ ಒಟ್ಟಾಗಿ ಸೇರಿ ಸ್ವಲ್ಪ ಹೊತ್ತು ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕೇಳುವವರು ಮಾತ್ರದವರಾಗಿರದೆ ನಾವು ಈ ಪಾಠವನ್ನು ಬರೆದುಕೊಂಡು ಇದರಲ್ಲಿ ಇರುವ ವಿಷಯಗಳನ್ನು ಇನ್ನೂ ಓದಿ ಇದರಲ್ಲಿರುವ ಸತ್ಯತೆಯನ್ನು ಇನ್ನು ನಾವು ವಿಚಾರಿಸಿ ನಾವು ನಿಮ್ಮ ಬಳಿಗೆ ಇನ್ನು ಹತ್ತಿರರಾಗುವ ಹಾಗೆ ನೀವು ನಮ್ಮನ್ನು ಆಶೀರ್ವಾದ ಮಾಡಿ ಪವಿತ್ರಾತ್ಮ ಶಕ್ತಿಯಿಂದ ನಮ್ಮನ್ನು ಕಾಪಾಡಿ ನಡೆಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸ್ವಾಮಿ. ದೇವರೇ, ಈ ಆನ್ಲೈನ್ ಮುಖಾಂತರ ಸೇರಿಕೊಂಡಿರುವ ನಿಮ್ಮ ಭಕ್ತರ ಮೇಲೆ ನಿಮ್ಮ ದಿವ್ಯವಾದ ಆಶೀರ್ವಾದ ಇರಲಿ ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ಮಕ್ಕಳು ನಿಮ್ಮ ಬಳಿಗೆ ಬಂದು ಈ ವಾಕ್ಯವನ್ನು ಕೇಳಿ ನಿಮ್ಮ ದಾರಿಯಲ್ಲಿ ಹಾಗೆ ಅವರೆಲ್ಲರನ್ನು ಆಶೀರ್ವಾದ ಮಾಡಬೇಕೆಂದು ಬೇಡಿಕೊಳ್ಳುತ್ತೇನೆ.
ದೇವರೇ ಪ್ರಾರ್ಥನೆ ನಮಗೆ ವಾಕ್ಯವನ್ನು ಕೊಟ್ಟಂತ ನಿಮ್ಮ ಪ್ರಿಯಾದ ಮಗನ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಸ್ವಾಮಿ. ಅವರು ಇನ್ನು ಹೆಚ್ಚೆಚ್ಚಾಗಿ ಜನರನ್ನು ನಿಮ್ಮ ವಾಕ್ಯದ ಬಳಿಗೆ ಕರೆದುಕೊಂಡು ಅವರಿಗೆ ವಾಕ್ಯವನ್ನು ತಿಳಿದುಕೊಂಡು Amen. Thank you, brothers and sisters. Thank you, brother. Thank you, brother.